गणानां त्वा गणपतिगुं हवामहे कविं कवीना उपमश्रवस्तमं ज्येष्ठराजं ब्रह्मणां ब्रह्मणस्पत शृण्वन्नोतिभिः सीदसाधनम् ॐ शान्ति शान्ति शान्तिः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शं नो मित्रः शं वरुणः शं नो भवत्पर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। ॐ मधुवातारुतायते मधुक्षरन्ति सिन्धवः माद्वेन्न सन्तोषदेः मधुनक्तमुतोषसि मधुमत्पार्थि वगं रजः मधुद्यौरस्तु नः पिता मधुमान्नो वनस्पतिर्मधुमागम् अस्तु सूर्यः माद्वीर्गावो भवन्तु नः। ॐ शान्ति शान्ति शान्तिः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ॐ असतो मा सद्गमय तमसो मा
मृत्योर्मा अमृतङ्गमय ॐ शान्ति शान्ति शान्तिः। ಶಿವರಾತ್ರಿ ನಮಗೆ ಇನ್ನು 3 ಭಾನುವಾರ ಸಿಗುತ್ತೆ. ಒಂದಷ್ಟು ಹಾಡುಗಳನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಕೀರ್ತನ ಸಂಗ್ರಹ ಭಾಗ 1 ಪುಟ 9. ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯದೆ ಲೋಕದ ಮನೋಜರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯದೆ ಲೋಕದ ಮನೋಜರು ನಂಬಿ ಕರೆದೋಡೆ ಓ ಎನ್ನನೆ ಶಿವ, ನಂಬಿ ಕರೆದೋಡೆ ಓ ಎನ್ನನೆ ಶಿವ, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು. ನಂಬದೆ ನೆಚ್ಚದೆ ಬರಿದೆ ಕರೆವರ, ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬೆ ಮೆಚ್ಚ ಕೂಡದಿಂದ ನಂಬದೆ ನೆಚ್ಚದೆ ಬರಿದೆ ಕರೆವರ, ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬೆ ಮೆಚ್ಚ
ಸಂಗಮ ದೇವಾ ಸಂಗಮ ದೇವಾ ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬರಿಯದೆ ಲೋಕದ ಮನುಜರು ನಂಬರು ನೆಚ್ಚರು ಬರಿದೆ ಕರೆವರು ಬರಿದೆ ಕರೆವರು ಬರಿದೆ ಕರೆವರು ಅದೇ ತಗೋ ಇದು ವೈರ್ ಚೇಂಜ್ ಮಾಡ್ಕೊ ಯಾಕೆ ಶ್ರುತಿ ಹೊರ ಸ್ಟ್ರೋಕ್ ಹೊಡೆಯ ನೋಡಿ ಹೆಂಗ್ ಬರ್ತಾ ಮೈಕ್ ಇಲ್ಲದೆ ಬರ್ತಾ ಶಬ್ದ ಸ್ಟ್ರೋಕ್ ಹೊಡ್ಬೇಕು ಸ್ಟ್ರೋಕ್ ಹೊಡಿ ದಿವಸಾನು ಶ್ರುತಿ ಮಾಡ್ಕೋಬೇಕು ನಾವು ಧ್ಯಾನ ಜಪ ಮಾಡಿಕೊಂಡು ತಿಂಗಳಿಗೊಂದ್ಸಲ ಅದಕ್ಕೆ ಶ್ರುತಿ ಮಾಡ್ಕೊಂಡ್ರೆ ಆಗುತ್ತೇನು ಅದಕ್ಕೇನೋ ಸುತ್ಕೇಲಿ ಹೊಡಿತೀವಿ ಅಲ್ಲ ಬೇಕಂದ್ರೆ ಅಧ್ಯಾತ್ಮ ಅಂದರೆ ಅದು ಪ್ರತಿ ದಿವಸ ಪ್ರತಿ ಕ್ಷಣ ನಾವು ನಮ್ಮ ಮನಸ್ಸನ್ನು ಶ್ರುತಿ ಮಾಡ್ಕೋಬೇಕು. ನಮ್ಮ ಪುರ್ಸೋತೆ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಓಡ್ತಾರೆ ದೇವಸ್ಥಾನಗಳಿಗೆ, ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಬರೋದು ಭಾಳ ಬ್ಯುಸಿ. ಆದರೆ ಹೆಂಗೆ ಹೋಗಿದ್ದಿ ಅದು ಗೊತ್ತಿಲ್ಲ. ಅದಕ್ಕೆ ತಬಲಾಗಳು ನೋಡಿದ್ರೆ ಶ್ರುತಿ ಮಾಡ್ತೀವಿ ತಬಲಾಗೆ. ತಗೊಳ್ಳಿ, ಇದು ನೋಡ್ಕೊಳ್ಳಿ. ಹೆಂಗಸರುಗಳಿಗೆಲ್ಲ ದಸರಾ ಬಂದರೆ, ಅದು ಬಂದರೆ, ಇದು ಬಂದರೆ ಖುಷಿಯೋ ಖುಷಿ, ಅದು ಇದೆಲ್ಲ ಮಾಡ್ಕೊಂಡು ಬೆಳಗ್ಗೆ ಬ್ಯುಸಿಯಾಗಿರ್ತಾರೆ. ಸನ್ಯಾಸಿಗಳಿಗೆ ಶಿವರಾತ್ರಿ ಅಂದರೆ ಖುಷಿಯೋ ಖುಷಿ. ಸ್ವಾಮಿಯನ್ನು ನೆನೆಸ್ಕೊಂಡು ಇವತ್ತು ಬೆಳಗ್ಗೆ ಒಂದು ಪ್ರೋಗ್ರಾಮ್ ಇತ್ತು, ಈಗ ಒಂದು ಶಿವನ ನೆನೆಸ್ಕೊಂಡು ಶಿವನ ಸ್ಮರಣೆ ಮಾಡ್ತಾ ಇರೋದು. ಜೊತೆಗೆ ಕುಂಭ, ನೆನ್ನೆಯಿಂದ ಕುಂಭ ಅಲ್ವಾ? I feel for her, Kumbha, Sudhamma.
ಯೋಗೀಶ್ವರ ಮಹಾದೇವ ಯೋಗೀಶ್ವರ ಮಹಾದೇವ ಯೋಗೀಶ್ವರ ಮಹಾದೇವ ಶಿವ ಪಿನಾಕಪಾಣಿ ಹರ 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 ಭೂತನಾಥ ಪಶುಪತೆ ಹರ 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 ಭೂತನಾಥ. ಜ್ವಲತ ಜಟಾಜಾಲ ಊರ್ಧ್ವ ಜ್ವಲತ ಜಟಾಜಾಲ ನಾಚತ ವ್ಯೋಮ ಕೇಶಭಾಲ ಊರ್ಧ್ವ ಜಲತ ಜಟಾಜಾಲ ನಾಚತ ವ್ಯೋಮ ಕೇಶವಾಲ ಸಪ್ತ ಭುವನ ಧರತ ತಾಲ ಸಪ್ತ ಭುವನ ಧರತ ತಾಲ ಸಪ್ತ ಭುವನ ಧರತ ತಾಲ ತಲಮಾಲ ಅವನಿ ಹರ 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 ಭೂತನಾಥ ಪಶುಪತೆ ಹರ 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 ಭೂತನಾಥ ಪಶುಪತೆ ಯೋಗೀಶ್ವರ ಮಹಾದೇವ ಯೋಗೀಶ್ವರ ಮಹಾದೇವ ಶಿವ ಪಿನಾಕಪಾಣಿ ಹರ 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 ಭೂತನಾಥ ಹರ 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 ಭೂತನಾಥ ಹರ 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 ಹಿಮಾಲಯದಲ್ಲಿ ಪರಮೇಶ್ವರನ ಆ ಒಂದು ಅದ್ಭುತವಾದ ಸ್ಥಿತಿಯನ್ನು ಊರ್ಧ್ವ ಜ್ವಲತ ಜಟಾಜಾಲ ನಾಚತ ವ್ಯೋಮ ಕೇಶಭಾಲ ಸಪ್ತಭುವನ ಧರತ ತಾಲ ತಲ ಮಲ ಅಬನಿ ಅಬನಿ ಅಂದರೆ ಭೂಮಿ ಅವನಿ ಭೂಮಿ ಉದುರಾಡುತ್ತಂತೆ ಪರಮೇಶ್ವರನ ಆ ನೃತ್ಯಕ್ಕೆ. ಆದರೆ ಅವನು ಹೇಗಿದ್ದಾನೆ? ಯೋಗೀಶ್ವರ ಮಹಾದೇವ ಶಿವ ಪಿನಾಕಪಾಣಿ ಹರ 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 ಭೂತನಾಥ ಪಶುಪತಿ. ಎಂಥ ಸಂದರ್ಭ! ನಾವಿಲ್ಲೆಲ್ಲೋ ಮೂಲೆಯಲ್ಲಿ ಪಾವಗಡದಲ್ಲಿದ್ದೀವಿ. ಅಲ್ಲಿ ನೋಡಿ ಕುಂಭದಲ್ಲಿ ಎಲ್ಲಿ ನೋಡು ವಿಭೂತಿ, ಎಲ್ಲಿ ನೋಡು ಸನ್ಯಾಸಿಗಳು, ಎಲ್ಲಿ ನೋಡು ರಾಮನಾಮ, ಶಿವನಾಮ, ಕೃಷ್ಣನಾಮ,
ದೇವಿ ನಾಮ ಏನಿದೆ ಅದ್ಭುತ. ಅದು ನಮ್ಮ ನಿಜವಾದ ಭಾರತ. ಅದು ಒಂದು ಅಕ್ಷೋಹಿಣಿ ಸೈನ್ಯ, 18 ಅಕ್ಷೋಹಿಣಿ ಸೈನ್ಯ, ಲೆಕ್ಕ ಹಾಕೊಳ್ಳಿ ಎಷ್ಟಿರ್ಬೋದು ಅಂತ. ನಾವು ಹೇಳ್ತೀವಿ ಜನಸಂಖ್ಯೆ ಅಂತ. ಎಷ್ಟು ಜನ ಇದ್ರು ಆಗ? ಹೇಗಿತ್ತು ಜೀವನ? ಎಂಥ ಅದ್ಭುತವಾದ ಜೀವನ ಇತ್ತು. ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ ಜೀವನ ನಡೀತಿತ್ತು. ಜೀವನದ ಗುರಿ ಆಧ್ಯಾತ್ಮವಾಗಿತ್ತು. ಜೀವನದ ಗುರಿ ಆನಂದವಾಗಿತ್ತು. ಜೀವನದ ಗುರಿ ಸಂತೋಷವಾಗಿತ್ತು. ಜೀವನದ ಗುರಿ ಬ್ರಹ್ಮಾನಂದವನ್ನು ಪಡೆಯೋದಾಗಿತ್ತು. ಈಗ ಏನಿದೆ ಗುರಿ? ಏನೂ ಇಲ್ಲ. ಗುರು ಇಲ್ಲ, ಗುರಿ ಇಲ್ಲ, ಬರೀ ಗಲಾಟೆ ಅಷ್ಟೆ, ಏನೇನೂ ಇಲ್ಲ. ನೋಡಿ, ನಿಂತ್ಕೊಳ್ಳಿ. ಹೇಗಿತ್ತು ನಮ್ಮ ದೇಶ? ಹೇಗಿತ್ತು ನಮ್ಮ ಸಂಸ್ಕೃತಿ? ಎಂಥ ಸಂಸ್ಕೃತಿ ನಮ್ಮದು! ಎಂಥೆಂಥ ಯಾಗಗಳು ಮಾಡ್ತಾ ಇದ್ರು. ರಾಜಸೂಯ ಯಾಗ, ಪುತ್ರಕಾಮೇಷ್ಟಿ ಯಾಗ, ಅಶ್ವಮೇಧ ಯಾಗ, ಎಂಥೆಂಥ ಯಾಗಗಳು ಮಾಡ್ತಾ ಇದ್ರು. ಹೇಗಿದ್ರು ಯೋಗಿಗಳು? ಹೇಗಿದ್ರು ಗೃಹಸ್ಥರು? ಗೃಹಸ್ಥರ ಜೀವನ ಹೇಗಿತ್ತು? ಎಷ್ಟು ಅದ್ಭುತವಾಗಿತ್ತು ಗೃಹಸ್ಥರ ಜೀವನ! ಎಷ್ಟು ಚೆನ್ನಾಗಿತ್ತು ಅವ್ರ ಜೀವನ! ಯಾವಾಗ ನೋಡಿದ್ರು ದೇವರು, ನಮಸ್ಕಾರ, ಪೂಜೆ, ಭಗವಂತನ ಚಿಂತನೆ. ಈಗೇನಿಲ್ಲ. ಕರೆಂಟ್ ಹೋಯ್ತಾ, ಕರೆಂಟ್ ಬಂತ, ಆಮೇಲೆ ಇದು ಏನದು ಸಿಗ್ನಲ್ ಇದೆಯಾ, ಸಿಗ್ನಲ್ ಇಲ್ವಾ, ಆಮೇಲೆ ಚಾರ್ಜ್ ಆಗಿದೆಯಾ, ಚಾರ್ಜ್ ಇಲ್ವಾ. ಹೋಲ್ ಜೀವನ ಬರೀ ಇದರಲ್ಲೇ ಆಗೋಯ್ತು. ಯಾರನ್ನ ಹೋಗಿ ಕೇಳಿ, ಯಾಕೋ ಇಲ್ಲಿ ಸಿಗ್ನಲ್ಲೇ ಸಿಗ್ತಾ ಇಲ್ಲ, ನಿನ್ನ ಫೋನ್ ಹೆಂಗಿದೆ? ಅದು ಇಲ್ಲಿ ಸಿಗ್ನಲ್ ಹೊಟ್ಟೋಗ್ಬಿಟ್ಟಿದೆ. ಈಗ ಬರೀ ಹೊರಗಡೆ ಈ ಥರದಲ್ಲ ಜೀವನ. ಅಂಥದ್ದು ನೋಡಿ ಎಷ್ಟು ವೇಸ್ಟ್ ಮಾಡ್ತಾರೆ. ಹೇಗಿರಬೇಕು ಜೀವನ? ಹೇಗಿತ್ತು? ಎಲ್ಲಾದರೂ ಹೇಳಿದ್ರ ಸಂಸಾರಿಗಳಾಗಬೇಡಿ, ಜೀವನದಲ್ಲಿ ಹಿಂಗಿರಿ? ಯಾರು ಹೇಳಿರಲಿಲ್ಲ. ಅವರವರೇ ಬೈ ಚಾಯ್ಸ್ ದೇ ಸೆಲೆಕ್ಟೆಡ್ ದೇರ್ ಲೈಫ್. ಬೈ ಚಾಯ್ಸ್. ಮುನಿಗಳು, ಅದಿತಿ, ಆ ಹೆಂಗಸರುಗಳ ಹೆಸರು ಹೇಳ್ಕೊಂಡು ಹೋಗ್ತಿದ್ರೆ ಮೈ ರೋಮಾಂಚನವಾಗುತ್ತೆ. ಹೇಗಿರ್ತಿದ್ರು ಅವರು? ಗುರುಪತ್ನಿಯರು ಹೇಗಿರ್ತಿದ್ರು? ಗುರುಕುಲ ಹೇಗಿತ್ತು? ಈಗ ಎಲ್ಲಾನು ತೆಗೆದು ಬಿಸಾಕ್ಬಿಟ್ಟು ಐ ಟಿ ಬಿ ಟಿ. ಯಾವ ಐ ಟಿ ಬಿ ಟಿ ರೀ? ಯಾವ ಅಮೇರಿಕಾ ರೀ? ಅಮೇರಿಕಾದಲ್ಲಿ ಅಷ್ಟು ಇಂಪ್ರೂವ್ ಆಗಿದ್ದಾರೆ, ಅಷ್ಟು ಅವರು ಸೈನ್ಸಲ್ಲಿ ಬಹಳ ಮುಂದುವರೆದಿದ್ದಾರೆ. ಬಟ್ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಬಿದ್ದಿದ್ದೇ ಗೊತ್ತಾಗಲಿಲ್ಲ ಅವರು. 70,000 ಮನೆ ಸುಟ್ಟೋಗ್ಬಿಡ್ತು. ಇದು ಹಳೇದಲ್ಲ, 15-20 ದಿವಸದ ಹಿಂದೆ. ಎಲ್ಲ ಇದೆ ಅವ್ರಿಗೆ, ಎಲ್ಲ ಇದೆ. ಸಿಗ್ನಲ್ ಇದೆ, ವೈಫೈ ಇದೆ, ಆ ಫೈ ಇದೆ, ಈ ಫೈ ಇದೆ, ಎಲ್ಲ ಫೈ ಇದೆ. ಎಲ್ಲೋಯ್ತು? ಒಂದು ಕ್ಷಣ ಯೋಚನೆ ಮಾಡಿ. ಜನ ಹುಡುಗರೆಲ್ಲ ಹೋಗ್ತಾರೆ, ಅಮೇರಿಕಕ್ಕೆ. ಅವ್ರ ಕಥೆ ನೋಡಿ. ದೇ ಡೋಂಟ್ ನೋ. ಕ್ಯಾಲಿಫೋರ್ನಿಯಾ ಫೈರ್ ಇನ್ನೂ ಆರಿಲ್ಲ ಅದು. ಮತ್ತೆ ತಗೊಂಡು ಹೆಲಿಕಾಪ್ಟ್ರಲ್ಲೇ ಹೋಗಿ ನೀರು ಹಾಕ್ತಿದ್ದಾರೆ. ಹೆಲಿಕಾಪ್ಟರ್ ನೀರು ಹಾಕಿದ್ರೆ ಏನಾಗ್ತದೆ? ಯಾಕಿದು ಈ ಉದಾಹರಣೆ ಕೊಟ್ಟೆ ಅಂದರೆ, ಯುವಜನತೆ ತಿಳ್ಕೋಬೇಕು. ಆಧುನಿಕತೆಯಲ್ಲಿ ಜೀವನ ಅಲ್ಲ, ಸಾಂಪ್ರದಾಯಿಕತೆಯಲ್ಲಿ ಜೀವನ. ಎಷ್ಟು ಚೆನ್ನಾಗಿರ್ತಿತ್ತು ಆ ಜೀವನಗಳು. ಅದನ್ನು ಆದಿತ್ಯ ಯೋಗಿ ಉತ್ತರ ಪ್ರದೇಶದಲ್ಲಿ ಎಲ್ಲ ವಿರೋಧಗಳ ಮಧ್ಯೆ ಆಧ್ಯಾತ್ಮಿಕದ ಶಕ್ತಿ ಮುಂದಕ್ಕೆ ಹೋಗ್ತಾ ಇದೆ. ಅದು ಯೋಚನೆ ಮಾಡಿ. ನಮ್ಮ ಸಂಸ್ಕೃತಿ ಯೋಚನೆ ಮಾಡಿ. ನಾವು ಹೇಳ್ತೀವಿ ನೀರು ತಣ್ಣಗಿದೆಯಾ ನೋಡಬೇಕು, ಹಿಂಗೆ ಮುಟ್ಟು ನೋಡ್ತಾರೆ, ತಣ್ಣಗಿದೆಯಾ ಅಂತ ನೋಡ್ತಾರೆ. ಆಮೇಲೆ ಹೊರಗಡೆ ಟೆಂಪ್ರೇಚರ್ ಎಷ್ಟಿದೆ ನೋಡ್ತಾರೆ, ಒಳಗಡೆ ಟೆಂಪ್ರೇಚರ್ ಎಷ್ಟಿದೆ ನೋಡ್ತಾರೆ. ಈ 3 ಟೆಂಪ್ರೇಚರು ಸೆಟ್ ಆದರೆ ದುಮ್ಕಕ್ಕೆ ಹೋಗ್ತಾರೆ. ಅಲ್ಲ ಹೇಳಿದ್ದು -6, -5, -10. ಸಾಧುಗಳು ಸುಮ್ಮನೆ ಹರ ಹರ ಮಹಾದೇವ ಹೋಗಿ ನೀರಲ್ಲಿ ತುಂಬೋದು ತಣ್ಣೀರಲ್ಲಿ. ಅದು ಆಧ್ಯಾತ್ಮಿಕತೆ. ನನಗಿದೊಂದು ಅವಕಾಶ ಪದೇ ಪದೇ ನಮ್ಮ ಆಧ್ಯಾತ್ಮಿಕತೆಯ ಬಗ್ಗೆ ಹೇಳಲಿಕ್ಕೆ. ಇನ್ನೇನು ಹೇಳಲಿ? ಇನ್ನೇನಿಲ್ಲ. ಅಷ್ಟು ಜನ ಸಾಧುಗಳು, 40
45 ಕೋಟಿ ಜನ ಒಂದೇ ಕಡೆ ಸೇರೋದು ಅಂದರೆ 45 ಕೋಟಿ, ಅಷ್ಟು ಜನಕ್ಕೆ ಊಟ, ಅಷ್ಟು ಜನಕ್ಕೆ ಮಲಗಲಿಕ್ಕೆ ಸ್ಥಳ, ಅಷ್ಟು ಜನಕ್ಕೆ ಓಡಾಡೋಕ್ಕೆ ಸ್ಥಳ, ಅಷ್ಟು ಜನ ಏನಾಗಬೇಡ. ಇದಕ್ಕೆ ದೇವರಿದ್ದಾನೆ ಅಂತ ಹೇಳೋದು, ಇದಕ್ಕೆ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳೋದು. ಇಡೀ ಜಗತ್ತಿನಲ್ಲಿ ಎಲ್ಲೂ ಇಷ್ಟು ಜನನ ನೀವು ನೋಡೋದಿಲ್ಲ ಒಟ್ಟಿಗೆ. ಅಲ್ಲಿ ನಿಮಗೆ ಹಗಲು ರಾತ್ರಿ ಹೊಟ್ಟೆ ಹಸ್ದಿದೆ, ಹೊಟ್ಟೆ ಹಸ್ದಿಲ್ಲ, ಮತ್ತೊಂದು ಮುಗಿದೊಂದು ಏನಿಲ್ಲ, ಸ್ನಾನ ಮಾಡಬೇಕು ಅಷ್ಟೆ. ನೀವು ನೋಡಬೇಕಲ್ಲಿ. ನೀವು ನಿಂತಿದ್ರೆ ನೀರ ಹತ್ರ ಇರ್ತೀರ ನೀವು, ಅಂದರೆ ನೀವೇನು ನಡಿಬೇಕಾಗಿಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ. ನೀವು ಅಲ್ಲಿ ನಿಂತ್ಕೊಂಡು ಸ್ನಾನಕ್ಕೆ ನಿಂತ್ಕೊಂಡ್ರೆ ನೀರೊಳಗಡೆ ಇರ್ತೀನಿ. ಗಂಡಸರು ಹೆಂಗಸರು ಇವರು ಅವರು ಯಾರು ಏನಿಲ್ಲ, ಸುಮ್ಮನೆ ಹೋಗ್ತಾ ಇರೋದು ಅಲಕ್ ನಿರಂಜನ ಅಂತ. ನಿಮಗೊಂದು ಹೇಳ್ತೀನಿ, ಇದೆಲ್ಲ ಹೇಳ್ತಾ ಇದ್ರು. ನಾನು 4ನೇ ಕುಂಭ 5ನೇ ಕುಂಭಕ್ಕೆ ಹೋಗ್ತಿರೋದು, ನನಗೆ ಗೊತ್ತದಲ್ಲ. ಒಂದು ಕುಂಭದಲ್ಲಿ ನೋಡೇ ಬೇಡ, ನಿಂತ್ಕೊಂಡು ಗಟ್ಟಿಗೆ ನಿಂತ್ಕೊಳ್ಳೋಣ, ಭದ್ರಾಗಿ ನಿಂತ್ಕೊಳ್ಳೋಣ, ಅಲ್ಲಾಡಬಾರ್ದು. ಜನ ಬರ್ತಿರ್ತಾರಲ್ಲಿ, ಆಯ್ತಾ, ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡೆ. ನಿಂತ್ಕೊಂಡಿದ್ದು ಜ್ಞಾಪಕ ಇದೆ ಅಷ್ಟೇ. ಆಮೇಲೆ ಎಲ್ಲಿದ್ದೀನಿ ಅಂದರೆ ಗಂಗಾ ಯಮುನಾ ಸರಸ್ವತಿ ತೀರದಲ್ಲಿದ್ದೀನಿ. ಮಹಾತ್ಮಾಜಿ ನೈ ನಹಾವ್ ಅಂತಾರೆ. ಅಯ್ಯೋ ರಾಮ್ನೆ, ಅಲ್ಲಪ್ಪ ನಾನು ಅಲ್ಲೆಲ್ಲೋ ನಿಂತಿದ್ದೆ ಮೇನ್ ರೋಡಲ್ಲಿ. ನಂಗೆ ಗೊತ್ತಿಲ್ಲ ನೀ ಹೆಂಗೆ ಬಂದೆ ಇಲ್ಲಿ, ಹೆಂಗೆ ಬಂದೆ ಗೊತ್ತಿಲ್ಲ ಅಂದು. ನೀವು ಅದೆಲ್ಲ ಎಂಜಾಯ್ ಮಾಡಬೇಕು. ಅಲ್ಲಿ ಆರಾಮ್ಸೆ ಏನು ಒಂದು ಬ್ಯಾಗ್ ಇಟ್ಕೋಬೇಕಷ್ಟೆ. ಈಗ ಕೆಲವರು ಅದಕ್ಕೆ ರಾಮೇಶ್ವರಕ್ಕೆ ಹೋದ್ರು, ಅದು ಆಮೇಲೆ ಕಾಫಿ, ಆಮೇಲೆ ಬರ್ಗರ್ ಪ್ಯಾಕೆಟು, ಆಮೇಲೆ ಕುಡಿಯೋ ನೀರು, ಬಿಸಿನೀರು, ಅದು ಮೀಡಿಯಮ್ ನೀರು, ಆಮೇಲೆ ಇನ್ನೇನೇನು ಎಲ್ಲ ತುಂಬಿಸ್ಕೊಂಡು ಎಲ್ಲ ಹೋದರೆ ಅಷ್ಟೇ, ವಾಪಸ್ ಬರೋಂಗಿಲ್ಲ. ಅದೆಲ್ಲ ತೊಗೊಂಡು ಹೋದರೆ ಆಗದೇ ಇಲ್ಲ ಹೋಗೋಕ್ಕೆ. ಸುಮ್ಮನೆ ಹೋಗ್ತಿರ್ಬೇಕು, ಕೈ ಹೀಗೆ ಅಂದ್ಕೊಂಡು ಒಂದು ಚೀಲ ಇಟ್ಕೊಂಡು. ನಾವೆಲ್ಲ ಜೋಳಿಗೆ ಇಟ್ಕೊಂಡು ಹೋಗ್ತೇವೆ, ಜೋಳಿಗೆ ಹಾಕ್ಕೊಂಡು. ಈ ಬಟ್ಟೆಯಲ್ಲಿ ಜೋಳಿಗೆ ಮಾಡ್ತೀವಿ. ಇವೆಲ್ಲ ಏನಿಲ್ಲ, ಕನ್ನಡಕ ಟೋಪಿ ಶರ್ಟು ಏನಿಲ್ಲ. ಶಿವ ಅಂತ ಹೋಗ್ತಿರೋದೆ, ಪರಮಾತ್ಮ ಅಂತ ಯಾವುದೇನಿಲ್ಲ. ಹಿಂಗಿರುತ್ತೆ ನೋಡಿ ಅದು ಜೀವನ. ಇಲ್ಲಿ ನೋಡಿ ಎಲ್ಲ ಹೊತ್ಕೊಂಡು ಮಾಡ್ಕೊಂಡು. ಮೊದಲೇ ಬಂಧನದಲ್ಲಿ ಅಡಿಷನಲ್ ಬಂಧನಗಳಿವೆಲ್ಲ. ಇದೆಲ್ಲ ಹಾಕ್ಕೊಂಡು ಸುತ್ತಕೊಂಡು, ಇದು ಹಾಕ್ಕೊಂಡು ಅದು ಹಾಕ್ಕೊಂಡು, ಇದು ಏನಿಲ್ಲ. ಶಿವ ಹೋಗ್ತಾ ಇರೋದು. ನಿದ್ದೆ ಬಂತು, ಆ ಸೈಡಲ್ಲಿ ಸನ್ಯಾಸಿಗಳೆಲ್ಲ ಮಲಗಿರ್ತಾರೆ, ಸುಮ್ಮನೆ ಮಲ್ಕೊಳ್ಳು ಅಷ್ಟೆ. ಕಾಸೆ ಭಯ ಮೈ ಸೌತ್ ದಕ್ಷಿಣ ಸೆ ರಾಮೇಶ್ವರ ಸೆ. ಅವ್ರಿಗೆ ದಕ್ಷಿಣ ಅಂದರೆ ರಾಮೇಶ್ವರ ಅಂತ ಗೊತ್ತು, ಬೇರೆ ಏನು ಗೊತ್ತಿಲ್ಲ. ಪಾವಗಡ, ಜಾಜುರಾಯನಹಳ್ಳಿ, ತಿಮ್ಮಮ್ಮನಹಳ್ಳಿ, ಅದು ಯಾವುದೂ ಗೊತ್ತಿಲ್ಲ. ದಕ್ಷಿಣ ಅಂದರೆ ರಾಮೇಶ್ವರ, ಉತ್ತರ ಅಂದರೆ ಋಷಿಕೇಶ, ಪಶ್ಚಿಮ ಅಂದರೆ ಅಗರ್ತಲ, ಪೂರ್ವ ಅಂದರೆ ಗೋವರ್ಧನ. ಅಷ್ಟೇ ಅವ್ರಿಗೆ ಗೊತ್ತಿರೋದು, ಬೇರೆ ಏನೂ ಗೊತ್ತಿಲ್ಲ. ನೀವು ಅಂತ ಹೇಳೋಕ್ಕಾಗಲ್ಲ. ಹಾಗಿರಬೇಕು ಜೀವನ. ನಮ್ಮ ಸ್ವಾಮೀಜಿ ಹೇಳೋರು ನೋಡು, ಜಪಾನಂದ ನಾವೆಲ್ಲ ರಾಮಕೃಷ್ಣ ಮಠ, ಆ ಮಠ, ಈ ಮಠ, ಇದು ದೊಡ್ಡ ಮಠ, ಚಿಕ್ಕ ಮಠ. ಆ ಮಠದಲ್ಲೂ ಮಠಗಳೇ. ಆ ಮಠದಲ್ಲಿ ದೊಡ್ಡ ಸ್ವಾಮಿಗಳು, ಚಿಕ್ಕ ಸ್ವಾಮಿಗಳು, ಅವ್ರ ಮೇಲೆ ಕೂತ್ಕೋತಾರೆ, ಎಲ್ಲ ಇದೆ ಅಲ್ವಾ ಜಪಾನಂದ? ಹೌದು ಮಹಾರಾಜ್. ನೋಡಿ ನಾನು ನಿಂಗೊಂದು ತೋರಿಸ್ತೀನಿ, ಒಂದು ಕತೆ ಹೇಳ್ತೀನಿ ನೋಡಿ. ಏನಿಲ್ಲ, ಋಷಿಕೇಶದಲ್ಲಿ ನಾವೆಲ್ಲ ಅಲ್ಲಿದ್ದು, ಋಷಿಕೇಶದಲ್ಲಿ ನಾವು ಮಾತಾಡೋದು. ನೋಡಿ ಜಪಾನಂದ ಹೋದರೆ ಹರ್ಷಾಂಚ್ ಹತ್ರ ಹೋಗ್ಬೇಕು. ಮಹಾರಾಜ್ ಏನು ಹಿಂಗೆ ಹೋಗ್ತಾ ಇದ್ದೀನಿ, ಪರ್ಮಿಷನ್ ತೊಗೋಬೇಕು. ಆಮೇಲೆ ಅವ್ನು ಕ್ಯಾಶಿಯರ್ ಹತ್ರ ಹೋಗ್ಬೇಕು. ಏನು ಬಸ್ ಚಾರ್ಜ್ ಕೊಡಿ, ಟ್ರೈನ್ ಚಾರ್ಜ್ ಕೊಡಿ ಅಂತ ಕೇಳಬೇಕು. ಆಮೇಲೆ ಎಲ್ಲ ತೊಗೊಂಡು ವೀಸಾ, ಪಾಸ್ಪೋರ್ಟು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೊರಗಿಡಬೇಕು. ಏನಿಲ್ಲ, ಸನ್ಯಾಸಿಗಳು ಅಲಕ್ ನಿರಂಜನ್ ಅಂತ. ಆಯಿತಾ? ಋಷಿಕೇಶ ಗಂಗೆಯಲ್ಲಿ ಹರಿತಿರ್ತಾಳೆ, ಅಲ್ಲಿ ಸ್ನಾನ ಮಾಡ್ತಾಯಿದ್ರು ಈ ಸಾಧುಗಳೆಲ್ಲ. ನಮಗೆ ಏನೇನಪ್ಪ ಪಿಯರ್ಸು, ವಾಟರ್ ಪ್ರೂಫು, ಸ್ಯಾಂಡಲ್ಲು, ಇದು ಟ್ರಾನ್ಸ್ಪರೆಂಟ್ ಸೋಪು, ಟ್ರಾನ್ಸ್ಪರೆಂಟ್ ಏನೇನೋ ಇದೆಲ್ಲ ಏನಿಲ್ಲ. ಗಂಗೆ ಮಣ್ಣು ತೊಗೊಂಡು ಹಿಂಗೆ ಹಚ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸ್ನಾನ ಮಾಡ್ತಾಯಿದ್ರು ಇಬ್ಬರು ಸಾಧುಗಳು. ಹೀಗೆ ಸ್ನಾನ ಮಾಡ್ತಾಯಿದ್ದಾಗ ಆ ಮೇಲ್ಗಡೆ ಒಬ್ಬ ಸನ್ಯಾಸಿ ಹೋಗ್ತಾ ಇದ್ದ. ಮಹಾತ್ಮಾಜಿ ಕಹಾ ಜಾ ರಹಾ ಹೈ ಅಂತ. ಅವನು ಋಷಿಕೇಶದಲ್ಲಿ ಹೋಗ್ತಾ ಇದ್ದದ್ದು. ಮೇ ರಾಮೇಶ್ವರ್ಕೋ ಜಾ ರಹಾ ಹೂಂ, ರಾಮೇಶ್ವರ್ಕೋ ಅಭಿ ಆತಾ ಹೂಂ ಅಂದ್ಬಿಟ್ಟು ನೀನು ಹಿಂಗೆ ಅನ್ಕೊಂಡು ಹಂಗೆ ಹತ್ಕೊಂಡು ಓಡಾಡ್ತಾ ಇರೋದು. ಅಭಿ ಆ ರಹಾ ಹೂಂ. ನೀವು ಹೋಗಿ ಹಂಗೆ ನೋಡೋಣ.
ರಾಘವೇಂದ್ರ ಮಠಕ್ಕೆ ಹೋಗೋಕ್ಕಾಗಲ್ಲ ನೀವು, ರಾಮೇಶ್ವರಕ್ಕೆ ಆಮೇಲೆ ಎಲ್ಲ ರೆಡಿ ಮಾಡಿ ಎಲ್ಲ ಅದೆಲ್ಲ ಆಗಿ ಬಂದೆ, ರೆಡಿ ಆಗ್ತಿದ್ದೀನಿ, ಅದು ಟೈಮ್ ಆಯಿತು, ರೆಡಿ ಆಗ್ತಾ ಇದ್ದೀನಿ ಆಮೇಲೆ ರೆಡಿ ಮಾಡ್ಕೊಳ್ಳೋಕ್ಕೂ ಬಿಡೋದಿಲ್ವಲ್ರಿ. ಅದು ಬೇರೆ ಕೊನೆಗೆ ಪಂಚ್ ಲೈನು ಬಾಬುಜಿ. ಆಮೇಲೆ ಅದು ರೆಡಿ ಆಗ್ತಾ ಇದ್ರೂ ಬಿಡೋದಿಲ್ಲ. ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಹೋಗೋದ್ರಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ನೈವೇದ್ಯ ಮಾಡಿ ಮಲಗಿಸ್ಬಿಟ್ಟಿರ್ತಾರೆ. ನೋಡಿ, ನಮಗೂ ಅವ್ರಿಗೂ ವ್ಯತ್ಯಾಸ ಹೇಳ್ತಾ ಇದ್ದೀನಿ ನೋಡಿ. ಕहाँ जा रहे हैं महात्मा जी? मैं रमेश गुरु जा रहा हूँ, रमेश मैं अभी आता हूँ ಅಂತ ಮಂಡ್ತಾನೆ. ಅದು ಇನ್ನೇನು ಇದೆ ಮೈಸೂರು ಸ್ಯಾಂಡಲ್ಲೇ ಯಾವುದಿಲ್ಲ, ಹಿಂಗೆ ಮಾಡಿ ಹಿಂಗೆ ಅನ್ಕೊಂಡು ಹಿಂಗೆ ಹಾಕೊಂಡು ನೋಡಿ. ಅದು ನಿಜವಾದ ಜೀವನ. ನಮ್ಮದು ಜೀವನ ನೋಡಿ ಹೆಂಗಿದೆ. ಶಾಪಿಂಗ್ ಹೋಗಬೇಕು, ಅದು ಪಾವಗಡದಲ್ಲಿ. ನಾನು ಬೆಂಗಳೂರಲ್ಲಿ ಅದು ಬೇರೆ, ಅದು 3 ದಿವಸದಿಂದ ರೆಡಿ. ಬೆಂಗಳೂರು ಶಾಪಿಂಗು ಏರಿಯಾನ್ಗೆ ಹೋಗ್ಬೇಕಾದ್ರೆ 3 days ಆಗುತ್ತೆ ರೆಡಿ ಆಗಲಿಕ್ಕೆ. ಇದಾದರೆ ಇಲ್ಲೇ ಆದ್ರೂ 2 hours ಆಗುತ್ತಾ? ಹಿಂಗೇನೆ ಹೋಗೋದು ಶಾಪಿಂಗ್. ಇನ್ನೇ ಹೆಂಗೆ ಹೋಗ್ಬೇಕು? ರೆಡಿಯಾಗಿ ಬರ್ತೀವಿ ಅಂತ. ಸೊ ಇವರೆಲ್ಲ ರೆಡಿಯಾಗಿ ಬಂದಮೇಲೆ ಆಸಾಮಿ ಪತ್ತೆ ಇಲ್ಲ, ಎಲ್ಲೋದ್ರೆ ಅವರು ರೆಡಿ ಆಗಕ್ಕೆ ಹೋಗಿದ್ದಾರೆ. ಮುಗೀತು. ಇವರಿಬ್ಬರು ರೆಡಿಯಾಗಿ ಶಾಪಿಂಗ್ ಹೋಗಿ ಏನು ನಾವು ಹೇಳ್ತೀವಿ ಬಂಧನದಿಂದ ಮುಕ್ತ ಆಗಬೇಕು ಅಂತ. ಹೆಂಗೆ ಮುಕ್ತರಾಗ್ತೀವಿ ರೀ? ನೋಡಿ ಹೇಗಿದೆ. ಅಯ್ಯೋ, ನಾವು ಎಷ್ಟು ಸಮಯ ಕಳಿತೀವಿ ನೋಡಿ ಇದರಲ್ಲೆಲ್ಲ. ಅವನು ಸ್ವಾಮೀಜಿ ನೋಡಿದೆ ಈಗ ನೋಡಿದೆ ಸ್ವಾಮೀಜಿ. ಅಲ್ಲ ಸ್ವಾಮೀಜಿ, ಅಲ್ಲ ಟಿಕೆಟು ಅಂತೇನು ಕೇಳಿ ಏನಿಲ್ಲ, ಹೋಗ್ತಾ ಇರ್ತಾರೆ ನಡ್ಕೊಂಡು. ಯಾವ ಟಿಕೆಟು ಇಲ್ಲ, ಯಾವ ಅಡ್ವಾನ್ಸ್ ಬುಕ್ಕಿಂಗ್ ಇಲ್ಲ, ಯಾವ AC ಇಲ್ಲ, ಯಾವ ಸ್ಲೀಪರು ಇಲ್ಲ, ಯಾವ ಇದಿಲ್ಲ ನೋಡಿ. ಅದು ಸನ್ಯಾಸಿಗಳ ಜೀವನ. ಅಯೋಧ್ಯೆ ಅವ್ರದ್ದು ಟಾರ್ಗೆಟ್ ಹೇಳ್ತೀನಿ. ಅಯೋಧ್ಯೆ, ರಾಮೇಶ್ವರ, ಕಾಶಿ, ಬೃಂದಾವನ, ದ್ವಾರಕಾ, ಜಗನ್ನಾಥ, ಪುರಿ, ಇದೇ ಅವ್ರದ್ದು ಟಾರ್ಗೆಟ್ಗಳು. ಆರಾಮ್ಸೆ ಹೋಗ್ತಿರ್ತಾರೆ. ಯಾವ ಬುಕ್ಕಿಂಗು ಇಲ್ಲ, ಯಾವ ವೀಸಾ ಕಾರ್ಡು ಇಲ್ಲ, ಯಾವ ಕಾರ್ಡು ಇಲ್ಲ. ನರ್ಮದಾ ಪ್ರದಕ್ಷಿಣೆ ಮಾಡ್ತಾರೆ ಸನ್ಯಾಸಿಗಳು. ನರ್ಮದಾ ಪ್ರದಕ್ಷಿಣೆ ಬಹಳ ಒಳ್ಳೆಯದು ಅಂತಾರೆ ಸನ್ಯಾಸಿಗಳಿಗೆ. ನರ್ಮದೆ ಶಂಕರ ಭಗವತ್ಪಾದಾಚಾರ್ಯರಿಂದ ಫೇಮಸ್ ಅದು. ನರ್ಮದಾ ತೀರ. ಸೊ ಅಮರಕಂಟಕ ಅಂತಿದೆ. ಅಮರಕಂಟಕ ದೊಡ್ಡ ಬೆಟ್ಟ, ಅದು ಕಾಟ್ನಿ ಅಂತ ಬರುತ್ತೆ. ಕಾಟ್ನಿಯಿಂದ ಅದು ಮಧ್ಯಪ್ರದೇಶ, ಅದರಿಂದ ಅಲ್ಲಿ ಬರುತ್ತೆ. ಕಾಡಂದ್ರೆ ಭಯಂಕರ ಕಾಡು, ಈಗಲೂ ಕಾಡದು. ಅಮರಕಂಟಕ ಬಿಲಾಸ್ಪುರ್ ಅಂತಿದೆ. ಅಮರಕಂಟಕದಲ್ಲಿ ಇಷ್ಟೇ ರೀ ನರ್ಮದೆ ಹುಟ್ಟೋದು, ಇಷ್ಟೇ. ಬೊಗಸೆಲಿಂಗ್ ಬರ್ತಾಳೆ ನರ್ಮದಾ. ಆ ದೇವಸ್ಥಾನನೂ ಅಷ್ಟೇ, ಭಾಳ ಚಿಕ್ಕ ದೇವಸ್ಥಾನ. ನರ್ಮದಾ ಉಗಮ ಸ್ಥಾನ. ಆ ನರ್ಮದಾ ನೋಡಿಬಿಟ್ಟು, ನರ್ಮದಾ ಸಾಗರ ನೋಡಿಬಿಟ್ರೆ ತಲೆ ಗಿರ್ರಂತ ತಿರುಗುತ್ತೆ. ಏನು ಹುಟ್ಟುತ್ತಾಳೋ ಅವಳಲ್ಲಿ ಅಂತ. ಅದಕ್ಕೆ ಏನು ಮಾಡ್ತಾರೆ, ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋದು. ನರ್ಮದಾ ಎಲ್ಲಿ ಹೋಗ್ತಾಳೋ ನರ್ಮದಾ ಪರಿಕ್ರಮ ಮಾಡ್ಕೊಂಬರೋದು, ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸೋದು. ಏನು ಆರಾಮಾಗಿರುತ್ತೆ ಗೊತ್ತಾ. ಫೋನ್ಪೇ, ಆ ಪೇ, ಈ ಪೇ, ಬರೀ ಈ ಪೇಗಳಲ್ಲೇ ಆಗೋಗುತ್ತೆ. ಏನಿಲ್ಲ ಪೇ. ಶಿವನ ಹಾಡೋದಕ್ಕೆ ಅವೆಲ್ಲ ಜ್ಞಾಪಕ ಬಂದ್ಬಿಡ್ತು. ಹಾಡಿ ನೀವು ತಾಥಯ್ಯ ತಾಥಯ್ಯ ನಾಚೈ ಹುಲ. ಇದನ್ನು ಸ್ವಾಮಿ ವಿವೇಕಾನಂದರು ಬಹಳ ಇಷ್ಟಪಡ್ತಿದ್ರು ಈ ಹಾಡನ್ನು ನಮ್ಮ ರಾಮಕೃಷ್ಣ ಮಠದಲ್ಲಿ ತುಂಬ ಹಾಡ್ತಾರೆ. ಬಹಳ ಚೆನ್ನಾಗಿದೆ ಈ ಹಾಡು. ಹೇಗೆ ಸ್ವಾಮಿ ವಿವೇಕಾನಂದರು ಬರೆದಂಥ ಹಾಡಿದ್ದು ನೀವು ಹಾಡ್ತೀರಾ? ಹಾಡಿ. ಶ್ರುತಿ ನೋಡು, ಹತ್ರ ಇಟ್ಕೊ, ಇನ್ನು ಸ್ವಲ್ಪ, ಇನ್ನೂ ಹತ್ರ ಇಟ್ಕೊ, ಬಗ್ಸು. ಮನಸ್ಸಿನಲ್ಲಿ ಶಿವನನ್ನ ನೆನೆಸ್ಕೊಡಿ. ಅವನಿನ್ನು 22ನೇ ತಾರೀಕು ತಾನೇ ಬರೋದು, 26ಕ್ಕೆ ಬರ್ತಾನೆ. ತಾಥಯ್ಯ ತಾಥಯ್ಯ ನಾಚೆ ಭೋಲಾ, ತಾಥಯ್ಯ ತಾಥಯ್ಯ ನಾಚೆ ಭೋಲಾ, ತಾಥಯ್ಯ ತಾಥಯ್ಯ ನಾಚೆ ಭೋಲಾ. ಬಂಬ ಬಾಜೆ ಗಾನಾ, ಬಂಬ ಬಾಜೆ ಗಾನಾ. ತಾಥಯ್ಯ ತಾಥಯ್ಯ ನಾಚೆ ಭೋಲಾ, ತಾಥಯ್ಯ ತಾಥಯ್ಯ ನಾಚೆ ಭೋಲಾ.
बाजे गाला बम बाबा बाजे गाला तातैया नाचे बोला तातैया नाचे बोला धीमी ढीमी ढीमी डमरू बाजे धीमी ढीमी ढीमी डमरू बाजे धीमी ढीमी ढीमी डमरू बाजे धुलीचे कपाल माला धुलीचे कपाल माला तातैया नाचे बोला तातैया नाचे बोला बम बाबा बाजे गाला बम बाबा बाजे गाला तातैया नाचे बोला तातैया नाचे बोला गरजे गंगा जटा माझे गरजे गंगा जटा माझे उगरे आनला त्रिशूल राजे गरजे गंगा जटा माझे उगरे आनला त्रिशूल राजे धक 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 मौली बंद 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 ज्वले शशांक वाला ज्वले शशांक वाला तातैया नाचे बोला तातैया नाचे बोला बम बाबा बाजे गाला बाबा बाजे गाला तातैया नाचे बोला तातैया नाचे बोला तातैया नाचे बोला ब्रह्म परात्पर पूर्ण महेश्वर ब्रह्म परात्पर पूर्ण महेश्वर पूर्ण महेश्वर आदिनाथ श्री केदारेश्वर जोरगे आदिनाथ श्री केदारेश्वर ब्रह्म परात्पर पूर्ण महेश्वर पूर्ण महेश्वर ब्रह्म परात्पर पूर्ण महेश्वर पूर्ण महेश्वर आदिनाथ श्री केदारेश्वर आदिनाथ केदारेश्वर
आदिनाथ श्री केदारेश्वर आदिनाथ बिल्वदल प्रिय चंद्रकलाधर चंद्रकलाधर बिल्वदल प्रिय चंद्रकलाधर दला प्रिय चंद्रकलाधर धीमे धीमे डमरू निनाद हरा धीमे धीमे डमरू बिल्वदल प्रिय चंद्रकलाधर धीमे धीमे डमरू निनाद हरा धीमे धीमे डमरू निनाद हरा निनाद हरा धीमे धीमे डमरू निनाद हरा धीमे धीमे डमरू निनाद हरा धीमे डमरू निनाद हरा धीमे 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 धीमे डमरू निनाद हरा ब्रह्म परात्पर पूर्ण महेश्वर पूर्ण महेश्वर ब्रह्म परात्पर पूर्ण महेश्वर पूर्ण महेश्वर आदिनाथ श्री केदारेश्वर आदिनाथ केदारेश्वर आदिनाथ श्री केदारेश्वर आदिनाथ श्री केदारेश्वर बिल्वदल प्रिय चंद्रकलाधर चंद्रकलाधर बिल्वदल प्रिय चंद्रकलाधर बिल्वदल प्रिय चंद्रकलाधर धीमे धीमे डमरू निनाद हरा 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 ब्रह्म परात्पर पूर्ण महेश्वर ब्रह्म परात्पर पूर्ण महेश्वर ब्रह्म परात्पर पूर्ण महेश्वर
ವಿವೇಕಾನಂದರಿಗೆ ಶಿವಸ್ವರೂಪಾಯ ಸ್ವಾಮಿ ವಿವೇಕಾನಂದಾಯ ಅಂತ ಹೇಳ್ತಾರೆ. ಶಿವನ ಸ್ವರೂಪವೇ ಅಂದರೆ ಧ್ಯಾನ ಯೋಗಿ. ನಾವು ಬರೀ ಅಲ್ಲಿ ನಾವು ವಾಕ್ ಮಾಡ್ತಿರ್ತೀನಿ, ಯಾರಾದರೂ ಒಬ್ಬರು ಹಿಂಗೆ ಸ್ವಾಮೀಜಿ ಮೆಡಿಟೇಷನ್ ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ಅಲ್ಲಿ ಗೇಟ್ ಹತ್ರ ಏನು ಹೇಳ್ತೀರಿ? ಅದಕ್ಕೆ ಪ್ರೋಸೆಸ್ ಇದೆ, ಒಂದು ನಿಧಾನ ಹೋಗ್ಬೋದು. ಅಲ್ಲ ಸ್ವಾಮೀಜಿ ಸಮಯನೇ ಸಿಗಲ್ಲ, ಈಗ ಒಂಚೂರು ಸಮಯ ಸಿಗ್ತದೆ, ಅದಕ್ಕೆ ಕೇಳೋಣ ಅಂತ. ಹೆಂಗಿದೆ ನೋಡಿ, ಯಾವ ರೀತಿ ನಾವು ಉತ್ತರ ಕೊಡಲಿ ಅವ್ರಿಗೆ? ನಾನು ತುಂಬ ಬ್ಯುಸಿ ಇದ್ದೀನಿ ಸ್ವಾಮೀಜಿ. ಅದೇ ಇವತ್ತು ನೋಡಿದೆ, ನೀವು ಫ್ರೀ ಇದ್ರಿ, ನಾನು ಫ್ರೀ ಇದ್ದೆ, ಸ್ವಲ್ಪ ಮೆಡಿಟೇಷನ್ಗಳು. ಹಂಗಾಗ್ಬಿಟ್ಟಿದೆ. ಮೆಡಿಟೇಷನ್ ಅಂದರೆ ಧ್ಯಾನ ಮಗ್ನಾನ ಆಗಬೇಕಂದ್ರೆ ನರೇಂದ್ರನಾಥ ಚಿಕ್ಕ ಮಗುವಿಂದ ಧ್ಯಾನಸ್ಥನಾಗ್ತಿದ್ದ. ಜ್ಞಾಪಕ ಇದೆಯಲ್ಲ ನಿಮಗೆ? ಚಿಕ್ಕ ಮಗು ಆಟ ಆಡುವಾಗಲೇ ಧ್ಯಾನ ಕೂತ್ಕೋತಾ ಇದ್ದೆ. ಇರಲಿ, ಧಮರು ಹರಕರ ಬಾಜೆ ಬಾಜೆ. डमरू हर करे बाजे बाजे, 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 त्रिशूल धर अंग भसम भूषण, त्रिशूल धर अंग भसम भूषण, व्यालमाला गले विराजे, डमरू हर कर बाजे बाजे, डमरू हर कर बाजे बाजे। पंचवदना पिनाकधर शिव, पंचवदना पिनाकधर शिव, वृषभवाहन भूतनाथ, पंचवदना पिनाकधर शिव, वृषभवाहन भूतनाथ, वृंद मुंड गले विराजित, वृंद मुंड गले विराजित, अजर अमर दिगंबर रे, डमरू हर कर बाजे बाजे, डमरू हर कर बाजे बाजे, डमरू हर कर बाजे बाजे, त्रिशूल धर अंग भसम भूषण, त्रिशूल धर अंग भसम भूषण, व्यालमाला गले विराजे, डमरू हर कर बाजे बाजे, डमरू हर कर बाजे बाजे, डमरू हर कर बाजे बाजे. ಗಾನಾಗಿದೆ ನೋಡು, ಕೆಂಪು ಲೈಟ್ ಬರ್ತಿದೆ ನೋಡಿ ಹಿಂದ್ಗಡೆಯಿಂದ.
ಎಷ್ಟೊಂದಿದೆ ಹಾಡುಗಳು ಶಿವಂದು. ಕಷ್ಟವಾದದ್ದನ್ನು ಅಭ್ಯಾಸ ಮಾಡಿಬಿಡೋಣ, ಆಮೇಲೆ ನಾವು ಅವತ್ತು ಹಾಡಲಿಕ್ಕೆ ಸುಲಭ ಆಗ್ತದೆ. 8ನೇದು ಅನಾಗಿಲ್ವಾ? ಅದೇ ಆಫ್ ಮಾಡಿದೆ. ಅಲ್ಲಿ ಆ ಚೇರ್ ತಗೋ. ಬರ್ತಾ ಇದೆಯಾ? ಕೆಂಪದು ಬಂತಲ್ಲ ಲೈಟು. ವಾಲ್ಯೂಮ್ ಕೊಡು, ಇನ್ನೂ ಕೊಡು. ಬಂತಾ? ಅದೆಲ್ಲ ಲೂಸ್ ಕಾಂಟ್ಯಾಕ್ಟ್ ಇದೆ ನೋಡು. ಅದು ನಮಸ್ಕಾರಿ. ಯಾವುದು ತಗೊಳ್ಳಿ ಪುಟ 8. जटा मुकुट शीस गंगा न तेरी अति प्रचंड गौरी आरधंग संग भंग रंग साजे शंकर महादेव जटा मुकुट शीस गंगा न तेरी अति प्रचंड जटा मुकुट शीस गंगा न तेरी अति प्रचंड गौरी आरंग संग भंग शंकर महादेव देव सेवत सब जाने शंकर महादेव देव सेवत सब जाने सुरनर मुनीश ध्यावत सुरनर मुनीश गावत गिरिजा गिरीश ध्यावत सुरनर मुनीश गावत गिरिजा गिरीश आवत नहीं नेति नेति उतारे शंकर महादेव देव सेवत सब जाने
ಚರಣಾಸ ಬರನತ ತುಳಸಿದಾಸ ಗಿರಿಜಾಪತಿ ಚರಣಾಸ ಐಸೆ ವರ ವೇಷನಾಥ ಭಕ್ತ ಕಾರಣ ಆತೆ ಶಂಕರ ಮಹಾದೇವ ದೇವ ಸೇವತ ಸಂಜಾತೆ ಶಂಕರ ಮಹಾದೇವ ದೇವ ಸೇವತ ಸಂಜಾತೆ ಶಂಕರ ಮಹಾದೇವ ದೇವ ಸೇವತ ಸಂಜಾತೆ. ಏನು ಇವತ್ತೇ ಶಿವರಾತ್ರಿ ಮಾಡೋ ಥರ ಇದ್ದೀರಾ ಎಲ್ಲರೂ? ವೆರಿ ಗುಡ್. ಸೊ ಶಿವನ ಹಾಡುಗಳನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಇನ್ನೂ ನಮಗೆ 3 ವಾರ ಇದೆ. ಅಷ್ಟರಲ್ಲಿ ನಾವು ಎಷ್ಟು ಆಗುತ್ತೋ ಅಷ್ಟು ಶಿವನ ನಾಮ ಸಂಕೀರ್ತನೆಯನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಜೊತೆಯಲ್ಲಿ ತುಂಬಾ ಒಳ್ಳೆಯ ಹಾಡುಗಳು, ಅದರಲ್ಲೂ ಜಾನಪದ ಹಾಡುಗಳು ಶಿವನ ಮೇಲಿದೆ. ಅದನ್ನು ಸಹ ನಾವು ಅಭ್ಯಾಸ ಮಾಡಿಕೊಳ್ಳೋಣ. ನೋಡ್ಕೊಳ್ಳಿ, ಆಮೇಲೆ ಹಾಡಿ ಫಾಸ್ಟ್. ನಿದ್ದೆ ಮಾಡ್ತಿರೋರೆಲ್ಲ ಎದ್ದು ಬಿಡಬೇಕು ಫಾಸ್ಟ್. ಮುಕ್ಕಣ್ಣನ್ನೆಲ್ಲಾರು ಕೊಂಡಾಡಿರು, ಶರಣಕ್ಕೆ ಸೋಮೇಶ್ವರ ಕೊಂಡಾಡಿರು. ಮುಕ್ಕಣ್ಣನ್ನೆಲ್ಲಾರು ಕೊಂಡಾಡಿರು, ಶರಣಕ್ಕೆ ಸೋಮೇಶ್ವರ ಕೊಂಡಾಡಿರು. ಮುಕ್ಕಣ್ಣನ್ನೆಲ್ಲಾರು ಕೊಂಡಾಡಿರು, ಶರಣಕ್ಕೆ ಸೋಮೇಶ್ವರ ಕೊಂಡಾಡಿರು. ಸಿಕ್ಕಣ್ಣ ಸಿಂಗಣ್ಣ ಸೀರಣ್ಣ ಲಕ್ಕಣ್ಣ ಸಿಂಗಣ್ಣ ಕಾಮಣ್ಣ ಆಹಾ ಸಿಕ್ಕಣ್ಣ ಸಿಂಗಣ್ಣ ಸೀರಣ್ಣ ಲಕ್ಕಣ್ಣ ಸಿಂಗಣ್ಣ ಕಾಮಣ್ಣ ಕಾಳಣ್ಣ ಮುಕ್ಕಣ್ಣನೆಲ್ಲಾರು ಕೊಂಡಾಡಿರು, ಸೋಮೇಶನ ಕೊಂಡಾಡಿರು. ಮುಕ್ಕಣ್ಣನೆಲ್ಲಾರು ಕೊಂಡಾಡಿರು, ಶರಣಕ್ಕೆ ಸೋಮೇಶನ ಕೊಂಡಾಡಿರು. ಶ್ರೀಕಾರ ವಿಘ್ನೇಶ ಶರಣಂ ರಾಜನ ಲೋಕ ರಕ್ಷಕ ದೇವ ಶರಣಂ. ಶ್ರೀಕಾರ ವಿಘ್ನೇಶ ಶರಣಂ ಎಲ್ಲ ಲೋಕ ರಕ್ಷಕ ದೇವ ಶರಣಂ. ಶ್ರೀಕಂಠ ಪುತ್ರನೇ ಶರಣು ನಮ್ಮ ಏಕದಂತನೇ ಶರಣು. ಬೆಳ್ಳಾವಿ ಸೋಮಪ್ಪನ ಜಾತ್ರೆ ಆಹಾ ಬೆಳ್ಳಾನೆ ಬೆಳದಿಂಗಳ ರಾತ್ರಿ. ಓಹೋ ಬೆಳ್ಳಾವಿ ಸೋಮಪ್ಪನ ಜಾತ್ರೆ ಆಹಾ ಬೆಳ್ಳಾನೆ ಬೆಳದಿಂಗಳ ಜಾತ್ರೆ. ಬೆಳ್ಳಾವಿ ಸೋಮಪ್ಪನ ಜಾತ್ರೆ ಆಹಾ
ಬೆಳ್ಳಾನೆ ಬೆಳ್ದಿಂಗಳ ರಾತ್ರಿ ಆಗ ನಮ್ಗೆಲ್ಲ ಪಾಂಕದ ಪಾತ್ರೆ ಮಲಗಿಗೆ ನಿನ್ನನ್ನು ಕರವರು ಜಗದಂಬೆ ಮಾಯೇ ಆಹಾ ನಮ್ಮವ್ವ ಮಾದೇವಿ ತಾಯೇ ನಿನ್ನನ್ನು ಕರವರು ಜಗದಂಬೆ ಮಾಯೇ ಅಮ್ಮ ಲೋಕವ ಸಲಹುವ ತಾಯೇ ನೀನೆ ಕೈ ಹಿಡಿದೆಲ್ಲರ ತಾಯೇ ಶರಣಕ್ಕೆ ಸೋಮೇಶನ ಶರಣಕ್ಕೆ ಸೋಮೇಶನ ಸಿಕ್ಕಣ್ಣ ಸಿಂಗಣ್ಣ ಸೀರಣ್ಣ ಮಕ್ಕಣ್ಣ ಸಿಂಗಣ್ಣ ಆಹಾ ಸಿಕ್ಕಣ್ಣ ಸಿಂಗಣ್ಣ ಸೀರಣ್ಣ ಮಕ್ಕಣ್ಣ ಸಿಂಗಣ್ಣ ಕಾಮಣ್ಣ ಒಂದು ವರ್ಷ ಆದ್ಮೇಲೆ ಇಷ್ಟು ಚೆನ್ನಾಗಿ ಹೇಳ್ತೀರಲ್ಲ ನೀವು. ಪ್ರತಿ ವಾರ ಹೇಳಿಸ್ಬಿಟ್ಟಿದ್ರೆ ಏನು ಮಾಡ್ತಿದ್ರು ಏನಪ್ಪ. ವೆರಿ ಗುಡ್. ಇದು ರಾಮಕೃಷ್ಣ ಪರಂಪರೆಯಲ್ಲಿ ಆಯಾ ಜಯಂತಿಗಳಲ್ಲಿ ಆಯಾ ವಿಶೇಷವಾದ ದಿವಸಗಳಲ್ಲಿ ಭಗವಂತನನ್ನು ನೆನೆಸಿ ಪ್ರಾರ್ಥನೆ ಮಾಡುವಂತಹ ಒಂದು ಪದ್ಧತಿ. ನಿಜಕ್ಕೂ ಈ ಪದ್ಧತಿ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ನಮ್ಮೆಲ್ಲರಿಗೂ ಆ ಪರಮೇಶ್ವರನ ವಿಚಾರಧಾರೆಗಳ ಚಿಂತನೆಯ ಧಾರೆಯನ್ನು ನಮ್ಮ ಮನಸ್ಸಿಗೆ ಬರೋ ಥರ ಮಾಡುತ್ತೆ. ಯಾವಾಗಲೂ ಇದ್ದಿದ್ದೇ ಇದೆ ಕೆಲಸ, ಆಯ್ತಪ್ಪ ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ, ಏನು ಕೊನೆಗೆ ಏನಿಲ್ಲ, ಏನೇನೂ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಯು ಸಿ ನಥಿಂಗ್. ಆದರೆ ನಾಮ ಸಂಕೀರ್ತನೆ, ಪ್ರಾರ್ಥನೆ, ವಿಚಾರಗಳು ಅವನ್ನೆಲ್ಲ ಮನಸ್ಸಿಗೆ ತಗೊಂಡಾಗ ಎಷ್ಟು ಆನಂದ ಉಂಟಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ 26ನೇ ತಾರೀಕು ಶಿವರಾತ್ರಿ, 1ನೇ ತಾರೀಕು ಶ್ರೀರಾಮಕೃಷ್ಣ ಪರಮಹಂಸರ ಜಯಂತಿ ಶನಿವಾರ, ಇದು ಬುಧವಾರ. 3 ದಿವಸ ಗ್ಯಾಪ್ ಇರುತ್ತೆ ಶಿವರಾತ್ರಿಗೂ ಶ್ರೀರಾಮಕೃಷ್ಣ ಪರಮಹಂಸರ ಜನ್ಮ ದಿನೋತ್ಸವಕ್ಕೂ. ಆದರೆ ಆಶ್ರಮದ ಪರಂಪರೆಯಲ್ಲಿ ರಾಮಕೃಷ್ಣ ಪರಮಹಂಸರ ಜಯಂತಿಯ ದಿವಸ ಹೊಸದಾಗಿ, ಅಂದರೆ 12 ವರ್ಷ, 14 ವರ್ಷ, ಇನ್ನು ಕೆಲವರು 15 ವರ್ಷ ಟ್ರೈನಿಂಗೆಲ್ಲ ಆದ ಮೇಲೆ ಸನ್ಯಾಸವನ್ನು ಕೊಡ್ತಾರೆ. ಆಶ್ರಮದಲ್ಲಿ ಸನ್ಯಾಸ ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ತುಂಬ ಪರೀಕ್ಷೆಗಳು, ಅಂದರೆ ಎಲ್ಲ ರೀತಿಯಲ್ಲಿ ಹೇಗಿದ್ದ ಅವನು, ಯಾವ ರೀತಿ ಅವನ ಜೀವನದ ಕ್ರಮ ಹೆಂಗಿದೆ, ಯಾವ ರೀತಿ ಅವನಿದ್ದಾನೆ, ಅವನಿಗೆ ಯಾವ ರೀತಿ ಹಿರಿಯ ಸನ್ಯಾಸಿಗಳೆಲ್ಲ ದಾರಿ ತೋರಿಸ್ತಾರೆ, ಅವನು ಒಬಿಡಿಯನ್ಸ್ ಅಂತ ಮೊದಲನೇದು ಒಪ್ಕೊಳ್ತಾನ, ತನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾನ, ತಾನೇನೂ ಇಲ್ಲ ಅಂತ ಹೇಳ್ತಾನ,
ಹೀಗೆ ಆಮೇಲೆ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿಗಳೆಲ್ಲ ಓದಿರ್ತಾರೆ. ಹೀಗಾಗಿ ಆ ಗರಡಿಯಲ್ಲಿ ಪಳಗಿ 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 ಶ್ರೀರಾಮಕೃಷ್ಣ ಪರಮಹಂಸರ ಜಯಂತಿಯ ದಿವಸ ಅವನಿಗೆ ಸನ್ಯಾಸವನ್ನು ಕೊಡ್ತಾರೆ. ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಇವರಿಗೆ ಸನ್ಯಾಸ ಕೊಡೋಣ ಈ ವರ್ಷ, ಇವ್ರಿಗೆ ಇವತ್ತು ಈ ವರ್ಷ ಕೊಡೋಣ ಅಂತ. ಸೊ ನಾನು ಸನ್ಯಾಸ ತಗೊಂಡಿದ್ದು 1986ರಲ್ಲಿ 86ನೇ ಇಸ್ವಿನಲ್ಲಿ ಶ್ರೀರಾಮಕೃಷ್ಣರ ಜಯಂತಿಯ ದಿವಸ ಗಂಗಾ ನದಿಯ ತಟದಲ್ಲಿ ಇದನ್ನು ತಗೊಂಡಿದ್ದು. ಅದನ್ನು ವಿಶೇಷವಾದ ದಿವಸಗಳಿವೆಲ್ಲ ನಮ್ಮ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ. ಶಿವರಾತ್ರಿ ಯಾರಿಗೆ ವಿಶೇಷ ಇಲ್ಲ ಹೇಳಿ? ಯಾರಿಗೆ ಬೇಡ ಹೇಳಿ? ಶಿವನ ಕೃಪೆ ಎಲ್ಲರಿಗೂ ಬೇಕು. ಶಿವನ ಕೃಪೆ, ಆ ಶಿವನ ಕೃಪೆ ಇದ್ದರೆ ತಾನೇ ನಾವು ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಎಷ್ಟು ಕೆಲಸ ಏನು ಮಾಡಿದ್ರು, ಎಷ್ಟು ಜವಾಬ್ದಾರಿ ಏನು ಮಾಡಿದ್ರು, ಅಟ್ ದಿ ಎಂಡ್ ಆಫ್ ದಿ ಡೇ ಹೌ ಯು ಹ್ಯಾವ್ ಡನ್ ಅಂತ, ಅದು ಬಹಳ ಮುಖ್ಯ. ನೀ ಕೆಲಸ ಮಾಡಿದ್ರೆ ಏನಿಲ್ವಲ್ಲ ಸ್ವಾಮೀಜಿ, ಅಲ್ಲ ಕೆಲಸ ಮಾಡ್ತಿ, ಹೇಗೆ ಮಾಡ್ತೀಯ? ನಾನು ಯಂತ್ರ, ನೀನು ಯಂತ್ರಿ. ಏನೇನು ಕೆಲಸ ನಾನು ಮಾಡಿದ್ದೀನೋ ಅದೆಲ್ಲ ನಿನ್ನ ಪಾದಗಳಿಗೆ ಸಮರ್ಪಿಸ್ಬಿಡ್ತಿದ್ದೀನಿ. ನನ್ನದಲ್ಲ ಇದು, ನನಗೊಂದು ಅವಕಾಶ ಕೊಟ್ಟಿದ್ಯಾ. ಐ ಆಮ್ ಹ್ಯಾಪಿ ದಟ್ ಯು ಹ್ಯಾವ್ ಸೆಲೆಕ್ಟೆಡ್ ಮೀ ಆ್ಯಸ್ ಯುವರ್ ಇನ್ಸ್ಟ್ರೂಮೆಂಟ್ ಟು ಸರ್ವ್ ಯು ಆ್ಯಸ್ ಯುವರ್ ಇನ್ಸ್ಟ್ರೂಮೆಂಟ್. ಈ ಮನೋಭಾವನೆ ಬರಲಿಕ್ಕೆ ಈ ಜಯಂತಿಗಳು, ಈ ಶಿವರಾತ್ರಿ, ಈ ರಾಮನವಮಿ ಇವೆಲ್ಲ ನಮಗೆ ಜ್ಞಾಪಿಸುತ್ತೆ. ನೋಡು ಮನುಷ್ಯ, ನೀನು ಇಷ್ಟೇ, ಈ ಸ್ವಾಮಿಯಿಂದಲೇ ನೀನು, ಈ ಶಕ್ತಿಯಿಂದಲೇ ನೀನು ಅಂತ ನಮಗೆ ಜ್ಞಾಪಿಸುತ್ತದು. ಆಗ ನಾನೆಲ್ಲ ಮಾಡಿದ್ದು ಪರಮಾತ್ಮ ಮಾಡಿಸ್ತಿದ್ದಾನೆ, ಅವಳು ನನ್ನ ಕೈಲಿ ಕೆಲಸ ಮಾಡಿಸ್ತಿದ್ದಾಳೆ, ನಾನು ಯಂತ್ರ, ಅವನು ಯಂತ್ರಿ ಅನ್ನೋ ಭಾವನೆ ಬರುತ್ತೆ. ಕೆಲಸ ಮಾಡೋದು ಕೂಲಿನೂ ಮಾಡ್ತಾನೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡಿ ಎಷ್ಟು ಮಾಡ್ತಾನೆ ಕೆಲಸ. ಆದರೆ ಅವನ ಮನಸ್ಸಲ್ಲಿ ಏನಾದರೂ ಇದೆಯಾ, ಇದು ಭಗವಂತನ ಕೆಲಸ, ಇದು ದೇವ್ರಿಗೆ, ಪಾಪ ಏನು ಮಾಡಲಿಕ್ಕಾಗತ್ತೆ? ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರಿಗೇ ದೇವ, ನೀನೊಬ್ಬನೇ. ಆದರೆ ಬೆಳೀತಾ 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 ಮನಸ್ಸಿನ ಸ್ಥಿತಿ ಊರ್ಧ್ವಮುಖವಾಗಿ ಬೆಳೀತಾ 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 ಎಲ್ಲಾಗತ್ತೆ ಅಂದರೆ, ನಾನಲ್ವೇ ಅಲ್ಲ, ಏನೋ ನಿನ್ನ ಸೇವೆ ಮಾಡಲಿಕ್ಕೆ ನಾನು ಈ ಜೀವನವನ್ನು ತೆಗೆದುಕೊಂಡಿದ್ದೀನಿ. ಮನುಷ್ಯ ಜನ್ಮ ದೊರೆಯೋದೇ ಕಷ್ಟ. ಆ ಮನುಷ್ಯ ಜನ್ಮ ದೊರಕಿದ ಮೇಲೆ ಅದನ್ನು ನಾನು ಸದುಪಯೋಗ ಮಾಡ್ಕೋಬೇಕು. ಇವತ್ತು ನಾನು ಒಂದು ಕಡೆ ಮಾತಾಡ್ತಾ ಹೇಳಿದೆ, ನಮ್ಮ ಈ ಸ್ಥಿತಿ ಇದೆಯಲ್ಲ, ಈಗಿನ ಸ್ಥಿತಿ, ಈ ಜೀವನ ಕರ್ಮ, ಜೀವನ ಧರ್ಮ, ಜೀವನದ ಶೈಲಿ ಇವೆಲ್ಲ ಇದೆಯಲ್ಲ, ಇದೆಲ್ಲ ನೀವು ನೋಡಿ. ಹಿಂದಿನ ಕಾಲದಲ್ಲಿ ಮೊದಲು ದೇವರಿತ್ತು, ಫಸ್ಟ್ ದೇವರು. ಮನೇಲೂ ಅಷ್ಟೇ, ಬೆಳಗ್ಗಿನ ಜಾವನ ಹೆಂಗಸರುಗಳು ಎದ್ದು, ಅದು ಏನಾದರೂ ಶುಕ್ರವಾರ ಆದರೆ ಆ ಸಗಣಿ ಇದೆಲ್ಲ ತೆಗೆದು ಅದನ್ನೆಲ್ಲ ಹಾಕಿ, ಮನೆ ಮುಂದೆಲ್ಲ ಹಾಕಿ, ರಂಗೋಲಿ ಎಲ್ಲ ಹಾಕಿ ಎಲ್ಲ ಮಾಡಿ, ಮನೆಯೆಲ್ಲ ಇದು ಹೊಸ್ತಲಿಗೆ ಪೂಜೆ ಮಾಡಿ, ಎಲ್ಲ ಭಾವನೆ ಎಲ್ಲ ಕೊನೆಗೇನಿತ್ತು ಅಂದರೆ ದೇವರು, ಪರಮಾತ್ಮ, ಜಗನ್ಮಾತೆ ಅನ್ನೋದಿತ್ತು ಹಿಂದೆ. ಆಮೇಲೆ ಮನೇಲಿ ಏನೇ ಅಡುಗೆ ಮಾಡಲಿ ಒಂದು ತೊಗೊಂಡೋಗಿ ದೇವ್ರ ಹತ್ರ ಇಟ್ಬಿಡೋರು. ಈಗ ನಾವು ಫಸ್ಟ್ ರುಚಿ ನೋಡೋದು, ಆಮೇಲೆ ದೇವರು. ಅಲ್ಲ, ನಂಗೆ ಬೇರೆ ಊರಲ್ಲಿ, ಈ ಊರಲ್ಲಲ್ಲ, ಈ ಊರಲ್ಲಿ ಅದೆಲ್ಲ ಇಟ್ಟ ಮೇಲೆ ಮನೆ ಹಿರಿಯರು ಸ್ನಾನಾದಿಗಳು ಮನೆಯವರೆಲ್ಲರದ್ದು ಆಗೋಗಿರೋದು 6:30 7 ಗಂಟೆಗೆ ಎಲ್ಲರೂ ಸ್ನಾನ ಆಗೋಗಿರೋದು. 6:30ಗೆ ಕೆಲವರು ಮನೆಗಳಲ್ಲಿ, ಇನ್ನು ಉಳಿದ ಮನೆಯಲ್ಲ 5 ಕಾಲಕ್ಕೆ ಮುಗಿಸ್ಬಿಡೋರು. ಇವರೇ ವಿಚಾರ. ಈಗ 6:30 ನಿಲ್ಲಿಸಿದ್ರು. 6:30ಗೆ ಎಲ್ಲ ಬರೋರು. ಅವ್ರ ಯಜಮಾನರು ಪೂಜೆ ಎಲ್ಲ ಮುಗಿಸಿ, ಅಷ್ಟೋತ್ತರ ಎಲ್ಲ ಮುಗಿಸಿ, ಆ ಸೂರ್ಯ ನಮಸ್ಕಾರ ಎಲ್ಲ ಮುಗಿಸಿ ಆರತಿ ತಗೊಂಡಾಗ ಎಲ್ಲರೂ ನಿಂತುಕೋತಾ ಇದ್ರು. ಇದೆಯಾ ಈಗದು? ಇಲ್ಲ. ಆರು ಗಂಟೆ ಎಷ್ಟೋ ಜನ ನೋಡೇ ಇರಲ್ಲ. 5:30 6 ಗಂಟೆ ನೋಡಿದ್ರು ಬಹಳ ಕಡಿಮೆ. 5 ಗಂಟೆ ಅಂತೂ ಗೊತ್ತೇ ಇಲ್ಲ. ಮಿಡ್ ನೈಟ್ ಅನ್ಕೋತಾರೆ 5 ಗಂಟೆ ಕತ್ಲೆ ಇದೆಯಲ್ಲ. ಎನಿವೆ, ಈ ಒಂದೊಂದೇ ಹಂತದಲ್ಲಿ ಬನ್ನಿ, ಎಲ್ಲ ನೋಡ್ಕೊಂಬನ್ನಿ. ನಾವು ಎಲ್ಲವನ್ನು ತೆಗೆದು ಬಿಕ್ಮೂಲೆ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಮಾಡ್ರನ್. ಈಗ ಇನ್ನೊಂದು 50 ವರ್ಷ ಆಗಲಿ, ಆಗ ಯಾಕೆ ಎದ್ದು ಪೂಜೆ ಅವೆಲ್ಲ ಬೇಡ. ನಾನು ರೋಬೋಟ್ಗೆ ಹೇಳಿದ್ದೀನಿ, ರೋಬೋಟ್ಗೆ ಪ್ರೋಗ್ರಾಮ್ ಹಾಕ್ಬಿಟ್ಟಿದ್ದೀನಿ. ರೋಬೋಟೇ ಎದ್ದು ಪೂಜೆ ಮಾಡಿ, ಆರತಿ ಮಾಡಿ,
ಎಲ್ಲ ಮಾಡಿದ್ಮೇಲೆ ನೀವು ಬೇಕಾದ್ರೆ ಪ್ರಸಾದ ತಗೊಳ್ಬಹುದು. ಇಲ್ಲದ್ರೆ ಇನ್ನೊಂದು ರೋಬೋಟ್ ಬರುತ್ತೆ, ಅದು ನಿಮ್ಮ ಬಾಯಿಗೆ ಪ್ರಸಾದ ಹಾಕತ್ತೆ. ಎಂಥ ಸ್ಟೇಜ್ ಬಂದ್ಬಿಟ್ಟಿದೆ ನೋಡಿ. ಯೋಚನೆ ಮಾಡಿ, 50 ವರ್ಷದ ಹಿಂದೆ ಹೋಗಿ, 50-60 ವರ್ಷದ ಹಿಂದೆ ಹೋಗಿ, 25 ವರ್ಷದ ಹಿಂದೆ ಹೋಗಿ ಸಾಕು. ಮನೆ ಯಜಮಾನರು ಪೂಜೆ ಮಾಡಿ, ಅವರೆಲ್ಲ ಪೂಜೆ ಮುಗಿಸಿ, ಅದು ಒಳ್ಳೆ ಮನೆತನಗಳಿರೋ ಮನೆಗಳಾದರೆ ಎಲ್ಲ ಕಡೆನೂ ಪೂಜೆ, ಎಲ್ಲ ಕಡೆನೂ ಒಂದೊಂದೊಂದೊಂದೊಂದೊಂದೊಂದು ಮಂತ್ರಗಳು, ಎಲ್ಲರೂ ಅವ್ರವ್ರ ದೇವ್ರ ಪೂಜೆಗಳು. ಈಗ ಏನಿಲ್ಲ, ನಿಶಬ್ದ ವಾತಾವರಣ. ತಾಮಸ ಎಬ್ಬಿಸ್ಬೇಡ್ರಿ. ಮಗು ಪಾಪ ರಾತ್ರಿ ಲೇಟಾಗಿ ಬಂದಿದ್ದು ಮಲ್ಕೊಳ್ಳಿ ಬಿಡ್ರಿ, ಅದು ಬೇರೆ, ಇದು ಬೇರೆ, ಈ ಒಗ್ಗರಣೆಗಳು ಬೇರೆ. 2 ಬಿಟ್ಟು ಎಬ್ಸೋರು ಹೇಳ್ಮೇಲೆ. ಯಾಕೆ? ಮೊದಲು ಸೂರ್ಯ ಉದಯ ಆದಮೇಲೆ ಮಲ್ಕೋಬಾರ್ದು. ಭಾಸ್ಕರ ಬಂದ್ಬಿಟ್ಟಿದ್ದಾನೆ, ಮಲ್ಕೋಬಾರ್ದು, ಶುಭ ಅಲ್ಲ ಮನೆಗೇನೋರು. ಇವೆಲ್ಲ ಈಗ ಹೇಳಿದ್ರೆ ಏನು ಮಾಡಲಿಕ್ಕಾಗಲ್ಲ. ಸೊ ನಾವು ಇವನ್ನೆಲ್ಲ ಬಿಡ್ತಾ ಬಂದಿದ್ದೀವಿ. ಈಗ ನೀವು ನಮಗೆ ಮನಃಶಾಂತಿ ಸಿಕ್ಕಲಿ ಅಂದರೆ ಎಲ್ಲಿ ಸಿಗುತ್ತೆ? ನೀವು ಆರಂಭದಲ್ಲೇ ಎಲ್ಲ ತಪ್ಪು ಮಾಡ್ತಾ ಇದ್ದೀರ. ನಮ್ಮ ಸಂಸ್ಕೃತಿ ಪರಂಪರೆ ಇವೆಲ್ಲ ಉಳಿಸ್ಕೋಬೇಕು. ಶ್ರೀರಾಮಕೃಷ್ಣ ಪರಮಹಂಸರು ಭಾಳ ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ. ಅವರ ಜನ್ಮದಿನೋತ್ಸವದ ಹಿನ್ನೆಲೆಯಲ್ಲಿ ಈ ವಿಚಾರ ನಿಮ್ಗೆ ಕೊಡ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ದೇವ್ರನ್ನ ಹುಡುಕಿ ಅಂತಾರೆ ಅಲ್ವಾ? ಖೋಜ್ಕರೋ, ಹುಡುಕಿ ದೇವ್ರು ಅಲ್ಲಿದ್ದಾನ ಇಲ್ಲ, ಹುಡುಕಿ ಅಂತಾರೆ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ, ದೇವ್ರನ್ನ ಹುಡುಕೋದು ಬೇಡ, ದೇವ್ರನ್ನ ನೋಡಿ ಅಂತಾರೆ. ನಮ್ಮೆಲ್ಲ ಎನರ್ಜಿ ಹುಡುಕೋದ್ರಲ್ಲೇ ಆಗೋಯ್ತು. ಲಾಸ್ಟ್ ಟೈಮ್ ಹೇಳಿದಲ್ಲ ಏನೇನು ಹುಡುಕ್ಬೇಕಂತ ಬೆಳಗಿಂದ ಹೇಳಿದ್ದೆ ಅಲ್ಲ, ಎಲ್ರಿಗೂ ಜ್ಞಾಪಕ ಇದೆ, ಜ್ಞಾಪಕರೆಲ್ಲ ನಗ್ತಾ ಇದ್ದಾರೆ. ಹೇಳಿದ್ದೆ ಏನು ಹುಡುಕೋದು ಹೆಂಗಿಂತ ಶುರು ಆಗುತ್ತೆ ಅಂತ. ಎಲ್ಲ ಹುಡುಕೋದು ಆದಮೇಲೆ ಇದು ಹುಡುಕಾದ್ಮೇಲೆ ಆ ಹುಡುಕಾದ್ಮೇಲೆ ಗಂಡಿಗೆ ಹೆಣ್ಣು ಹುಡುಕೋದು, ಹೆಣ್ಣಿಗೆ ಗಂಡು ಹುಡುಕೋದು, ಗಂಡು ಹೆಣ್ಣು ಹುಡುಕೋದು ಆದಮೇಲೆ ಎಲ್ಲ ಆದಮೇಲೆ ಅವ್ರಿಗೊಂದು ಮನೆ ಹುಡುಕೋದು, ಅವ್ರ ಮನೆ ಹುಡುಕೋದ್ಮೇಲೆ ಅವ್ರಿಗೊಂದು ಮಗು, ಆ ಮಗುಗೆ ಹೆಸರು ಹುಡುಕೋದು, ಆಮೇಲೆ ಪುರೋಹಿತರು ಹುಡುಕೋದು, ಕೊನೆಯವರೆಗೂ ಹುಡುಕದೆ. ನೀವು ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ಬರೀರಿ ಹೇಳ್ತೀನಿ. ಆಮೇಲೆ ಆ ಮಗು ಹುಟ್ಟುತ್ತಾ ಮತ್ತೆ ಹುಡುಕ್ತಾರೆ. ಏನು? ಅದಕ್ಕೆ ಗೆಜ್ಜೆ, ಅದಕ್ಕೆ ಯಾವ ಸೈಜ್ ಬೇಕು ಗೆಜ್ಜೆ, ಆಮೇಲೆ ಅದಕ್ಕೆ ಕಿವಿ, ಅದಕ್ಕೆ ಮೂಗು, ಅದಕ್ಕೆ ಅದು ಹುಡುಕೋದು, ಅದೆಲ್ಲ ಹುಡ್ಕೊಂಡು ಬಟ್ಟೆ, ಆಮೇಲೆ ಅದೆಲ್ಲ ಹುಡುಕಾದ್ಮೇಲೆ ಆ ಮಗುಗೆ ಸ್ಕೂಲ್ ಹುಡುಕ್ತಾರೆ. ಯಾವ ಸ್ಕೂಲ್ಗೆ ಹೋಗ್ಬೇಕು, ಯಾವ ಸ್ಕೂಲ್ ಬೇಕು, ಆ ಸ್ಕೂಲ್ ಬೇಕಾ, 2 ಲಕ್ಷದ ಬೇಕಾ, 3 ಲಕ್ಷದ ಬೇಕಾ, 5 ಲಕ್ಷದ ಬೇಕಾ, 10 ಲಕ್ಷದ ಬೇಕಾ ಸ್ಕೂಲ್ಗಳು. ಅದೆಲ್ಲ ಹುಡುಕಿದ್ಮೇಲೆ ಮತ್ತೆ ಹುಡುಕೋದು. ಏನು? ಬಸ್ಸಲ್ಲಿ ಹೋಗೋದಾ, ಆಟೋ ರಿಕ್ಷಾದಲ್ಲಿ ಕಳ್ಸೋದಾ, ಆಮೇಲೆ ಕಾರಲ್ಲಿ ಕಳ್ಸೋದು, ಹುಡುಕ್ತಿರ್ತಾನೆ. ಏನೆಲ್ಲ ನಿಮ್ಮ ಮನೆಗೆ ಬಂದ್ಬಿಡುತ್ವಾ? ಆಮೇಲೆ ಏನ್ರಿ ಹೊಸ ಯಾಕೆ ಎಲ್ಲೋಗಿದ್ರಿ ಪದ್ಮಾವತಮ್ಮನವರೇ? ಅಯ್ಯೋ ಮಗುಗೆ ಸ್ಕೂಲ್ ಹುಡುಕ್ತಾ ಇದ್ದೆ, ಮೊಮ್ಮಗುಗೆ. ಅಯ್ಯೋ, ಆರಂಭದಿಂದ ಹುಡುಕ್ತಾನೆ ಇದ್ದೀರಾ? ಅದು ಇಲ್ಲ, ಇದು ಬೇರೆ ಹುಡುಕಾಟ. ಒಂದೊಂದಾದ್ಮೇಲೆ ಇನ್ನೊಂದು ಬಂತಲ್ಲ. ಸೊ ಆ ಸ್ಕೂಲ್ ಹುಡುಕಿದ್ಮೇಲೆ, ಸ್ಕೂಲೆಲ್ಲ ಕೊಟ್ಮೇಲೆ, ಸ್ಕೂಲ್ ಸೇರಿದ್ಮೇಲೆ ಪುಸ್ತಕ ಹುಡುಕಿದ್ಮೇಲೆ ಟ್ಯೂಷನ್ ಅವ್ರಿಗೆ ಹುಡುಕೋದು. ಬನ್ನಿ ನೀವು ನನ್ನ ಹತ್ರ, ನಾನು ಲೆಕ್ಕ ಕೊಡ್ತೀನಿ. ವಿಷ್ಣು ಸಹಸ್ರ ಮೇಲೆ ಲೆಕ್ಕನೇ ಇಲ್ಲ. ಅದು ನಿಮ್ಮ ಹತ್ರ ಇರೋ ಆ ಹುಡುಕಾಟದ ಸಹಸ್ರನಾಮ ಎಷ್ಟಂದ್ರೆ ಹುಡುಕಿ ಅದಾಯ್ತು ರೀ ಸ್ವಾಮೀಜಿ, ಎಲ್ಲರೂ ನಿಲ್ಲಿಸಿ ಸ್ವಾಮೀಜಿ, ಇದೇನು ಹುಡುಕದೇ ಹೇಳ್ತಿದ್ದೀರಲ್ಲ. ಇಲ್ಲ ರೀ, ಇನ್ನೂ ಬಿಗಿನಿಂಗ್ ಇದು, ಹೇಳ್ತೀನಿ ನಾನು. ಸರಿ, ಆ ಮಗು ಸ್ಕೂಲ್ಗೆ ಹೋಗೋಷ್ಟಾಯ್ತು, ದೊಡ್ಡ ಮಗು ಆಯಿತು, ಅದು ಸ್ಕೂಲ್ಗೆ ಹೋಗುತ್ತೆ, ಇವಳು ಸ್ಕೂಲ್ಗೆ ಹೋಗ್ತಲ್ಲ, ಎಲ್ಲ ಆಯಿತು. ಡಾಕ್ಟ್ರನ್ನ ಹುಡ್ಕೋದು. ಯಾಕೆ? ಅದು 1 or 2 ಇದು ಏನೋ ಶುಗರು, ಅದು 2 ಲೆವೆಲ್ ಇದೆ, 1 ಲೆವೆಲ್ ಇದೆ. ಈ ಡಾಕ್ಟ್ರು ಬೇಡ, ಆ ಡಾಕ್ಟ್ರು ಬೇಡ, ಈ ಡಾಕ್ಟ್ರು. ಔಷಧಿ ಹುಡುಕೋದು, ಡಾಕ್ಟ್ರು ಹುಡುಕೋದು, ಆಸ್ಪತ್ರೆ ಹುಡುಕೋದು. ಅದೆಲ್ಲ ಹುಡುಕಿದ್ಮೇಲೆ ಅವರು ಒಂದು ಸ್ವಲ್ಪ ಒಂದು ಲೆವೆಲ್ವರೆಗೆ ಬಂದಿರ್ತಾರೆ ಡಾಕ್ಟ್ರು. ಇಲ್ಲ ರೀ ಪರವಾಗಿಲ್ಲ, ನೀವು ಚೆನ್ನಾಗಿದ್ದೀರ ಅಂತ ಅಂದಮೇಲೆ ಯಾರು ಹೇಳ್ತಾರೆ, ಏನು ಮಾಡ್ತಿದ್ದೀರಿ, ಆ ಮಾತ್ರೆ ತಗೋಬೇಡಿ. ಅಲ್ಲೊಬ್ಬರು ಹೊಸ ಬಂದಿದ್ದಾರೆ, ಮಾತ್ರನೇ ಇಲ್ಲ ಅವ್ರ ಹತ್ರ. ಮತ್ತು ಅವರೊಂದು ಡ್ರಾಪ್ಸ್ ಕೊಡ್ತಾರೆ, ದಿವಸಕ್ಕೆ 2 ಡ್ರಾಪ್ ಹಾಕ್ಕೊಳ್ಳಿ. ಅದು ಮತ್ತೆ ಹುಡುಕೋದು, ಯಾವುದೋ ಆ ಡ್ರಾಪ್ ಹುಡ್ಕೊಂಡು ಹೋಗೋದು, ಅದೆಲ್ಲಿ ಸಿಗುತ್ತೆ. ಕೊನೆಗೆ ಎಲ್ಲಿಗೆ ಬರುತ್ತೆ ಹುಡುಕೋದು ಅಂದರೆ, ಅದು ಹೇಳೋದು ಬೇಡ, ಅದನ್ನೂ ಹುಡುಕ್ತಾರೆ. ಸೊ ಜಯನಗರನ ಅದನ ಅಂತ ಹುಡುಕಿ ಮೊದಲೇ. ಸೊ ಹುಡುಕೋದಾಯ್ತು. ದೇವ್ರನ್ನ ಹುಡುಕ್ತಾರಾ? ಇಷ್ಟು ಹುಡುಕಿದಿರಲ್ಲ, ಎಷ್ಟೆಷ್ಟು ಹುಡುಕಿದ್ರಿ ನೀವು? ಅದು ಎಷ್ಟೆಷ್ಟು ಅಂಗಡಿಗಳು, ಅದೆಷ್ಟೆಷ್ಟಿದು. ಆ ಅಂಗಡಿಗೆ ಇವರು ಸಪೋರ್ಟ್ ಮಾಡ್ತಾರೆ, ಆ ಅಂಗಡಿಗೆ ಎದುರುಗಡೆ ಮನೆಯವರು ಸಪೋರ್ಟ್ ಮಾಡ್ತಾರೆ. ಅಲ್ಲಿ ತಗೋಬೇಡ್ರಿ, ಸುಮ್ಮನೆ ಪಾಲಿಶ್. ಅದು ನಾನು ಒಂದು ಕಡೆ ತಗೊಂಡಿದ್ದೀನಿ, ಏನಂತೀರ ಅದು ಅಂದರೆ ಮುಗೀತ್ರಿ, ಯೂ ಟರ್ನ್
ಮತ್ತೆ ಅಲ್ಲಿ ಹುಡ್ಕೋದು. ಈ ಹುಡ್ಕದೇ ಆಗೋಯ್ತು. ಯಾರಾದರೂ ದೇವ್ರನ್ನ ಹುಡ್ಕಕ್ಕೆ ಹೋಗ್ತೀರಾ? ಹೇಳ್ತೀನಿ ಕೇಳಿ. ದೇವ್ರ ಹುಡ್ಕೋದು ಚೆನ್ನಾಗಿದೆ. ಇಷ್ಟು ದಿವಸ ಇಲ್ಲಿ ಪಾಪ ವೆಂಕಟೇಶ್ವರ ಇದ್ದ, ಇಲ್ಲಿ ಈ ರಸ್ತೆನಲ್ಲಿ, ವೆಂಕಟಾಪುರ ರಸ್ತೆಯಲ್ಲಿ ವೆಂಕಟರಮಣ ಇದ್ದ ಪಾಪ. ಎಲ್ಲ ಹೋಗ್ತಾ ಇದ್ರು, ಅಲ್ಲಿ ನಮಸ್ಕಾರ ಮಾಡ್ತಿದ್ರು. ಅವನಿಗೂ ಒಂದು ಖುಷಿ, అయ్యో అందరూ వస్తూ ఉంటారు, నాకే చూస్తూ ఉంటారు, నాకే పూజ చేస్తారు, ఇంత బాగుండేది. ಆಮೇಲೆ ಎಂಥ ದಿವಸ ಶ್ರಾವಣ ಶನಿವಾರ, 4 ಶನಿವಾರ ಎಷ್ಟು ಜನ ಬರ್ತಿದ್ರು, ಪೂಜಾರಿಗಂತೂ ಏನು ಸಂತೋಷನೋ ಏನೋ ಬರ್ತಾರೆ ಅಂತ. ನೋಡ್ತಾ 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 ಜನವೇ ಕಡಿಮೆ ಆಗೋದು. ಯಾಕೆಂದರೆ ಅಲ್ಲಿ ಹೊಸ ದೇವಸ್ಥಾನ ಬಂದಿದೆ ಅಂತ ಎಲ್ಲರೂ ಯೂಟರ್ನ್. ಆಮೇಲೆ ನಮ್ಮ ಭಕ್ತರು ಅದೆಷ್ಟು ಸಾಲದು ಅಂತ ಅವ್ರ ಭಕ್ತಿ ಇನ್ನೂ ಹೆಚ್ಚು ಬರಲಿ ಅಂತ ಬರೋರಿಗೆಲ್ಲ ನಾಮ ಆಯಿತು ಚೆನ್ನಾಗಿ. ನನಗೆ ಹೆಂಗೆ ಗೊತ್ತಾಯ್ತಿದ್ದು ಅಂದರೆ, ಬಾಬೂಜಿ ಗೊತ್ತಾಯ್ತು. ಹೆಂಗೆ ಗೊತ್ತಾಯ್ತು ನನಗೆ ಅಂದರೆ, ಹೋಗೋರೆಲ್ಲ ಒಂದೇ ಸೈಜ್ ನಾಮ ಹಾಕ್ತಾ ಇದ್ದಾರೆ. ಇಷ್ಟು ಸಾಮಾನ್ಯವಾಗಿ ಅವ್ರವ್ರ ಮನೇಲಿ ನಾಮ ಹಾಕ್ಕೊಂಡ್ರೆ ಒಂಚೂರಾದ್ರೂ ಹೆಚ್ಚು ಕಡಿಮೆ ಆಗುತ್ತಾ? ಚೂರು ಈ ಕಡೆನೋ ಆ ಕಡೆನೋ, ಹಿಂಗೋ ಹಂಗೋ, ಏನ್ರಿ ಎಲ್ಲರನ್ನು ಮಲಗಿಸ್ಬಿಟ್ಟು ಸೀನ್ ಹೊಡೆದಂಗಿದೆ. ಅವರು ಎಷ್ಟು ಜನ ಹಾಕಿದಾರ್ರಿ ಅಂತೂ ನೋಡಿದ್ರೆ ಎಲ್ಲರೂ ಅಂತ ಹೋಗ್ತಿದ್ದಾರೆ. ಅದು ಸ್ಕೂಟ್ರಲ್ಲಿ ಹೋಗೋರಂತೂ ಭಾರಿ ಜೋರ ಹೋಗ್ತಾರೆ ನಾಮ ನೋಡಿ ಅಂತ. ನಾನು ಇದ್ಯಾಕೆ ನೆಟ್ಟಿಗೆ ಹೋಗ್ತಿದ್ರು ಇಷ್ಟು ದಿವಸ, ಈಗ ಯಾಕಂದ್ರೆ ನೋಡ್ಕೊಂಡ್ರೆ ಅದು ನಾಮ ನೋಡುವುದು. ಅಯ್ಯೋ ಹೇಳ ನಿಮ್ಗೆ ನೋಡಿದ್ದು. ಈ ಹೊಸ ದೇವಸ್ಥಾನ ಬಂದ ಮೇಲೆ ನಾಮದ ಮಹಿಮೆ ಎಷ್ಟು ಮಟ್ಟಿಗಾಯ್ತು ಅಂದರೆ, ಸಾಯಂಕಾಲದವರೆಗೆ ಮೂತಿ ತೊಳ್ಕೊತಿರ್ಲಿಲ್ಲ. ಯಾಕಂದ್ರೆ ನಾಮ ಇರುತ್ತಲ್ಲ, ಈ ಮತ್ತೆ ಹಾಕೊಳ್ಬೇಕಲ್ಲ. ಮತ್ತೆ ಹಾಕುವಲ್ಲಿ ಯಾರು ಸಿಗ್ತಾರೋ ಅವರು ಸಿಗಲ್ಲ, ದವನಂ ಸಿಗಲ್ಲ. ಸೊ ಅದನ್ನು ಹುಷಾರ ಹಾಗೆ ಇಟ್ಕೊಂಡು ಸಾಯಂಕಾಲದವರೆಗೂ ಚೆನ್ನಾಗೇ ಇದ್ರು. ಇಷ್ಟು ನೆನ್ನೆ ಚೆನ್ನಾಗಿ ಮಾತಾಡ್ತಿದ್ರು. ಯಾಕೆಂದ್ರೆ ನಾಮ ನೋಡ್ಲಿ ಅಂತ. ಅಪ್ಪ ನಾಮ ಮೊದಲೇ ಹಾಕೊಂಡಾಯ್ತು, ಯಾಕೆ ನಾಮ ಹಾಕೋತೀರ? ಈಗ ನೋಡಿ ಎಲ್ಲ ಆಲ್ ರೋಡ್ ಲಿಸ್ಟು ದೇವಸ್ಥಾನ ಚೇಂಜ್ ಆಯಿತು. ನೋಡಿ ಎಷ್ಟು ಮನುಷ್ಯ ಎಷ್ಟು ಮಟ್ಟಿಗೆ ಓಡ್ತಾನೆ ಅಂದರೆ, ಒಂದಾನೊಂದು ಕಾಲದಲ್ಲಿ ಎರಡೂ ಇರಲಿಲ್ಲ. ಈ ದೇವಸ್ಥಾನದ ಫೌಂಡೇಶನ್ ನಾನೇ ಹಾಕಿದ್ದು. ಪರಕಾಲ ಮಠ ಸ್ವಾಮಿಗಳು ಬಂದಿದ್ದರು, ಹರ್ಷಾನಂದರ ರಿಲೇಟಿವ್ ಅವರು. ಸೊ ನನಗೆ ಹೇಳಿದರು, ನಾನು ಹೋಗಿದ್ದೆ. ಯಾವುದೋ ಈ ವೆಂಕಟಾಪುರ ಕೃಷ್ಣಾಪುರದ ದೇವಸ್ಥಾನ, ಅದೂ ಇರಲಿಲ್ಲ, ಇದಂತೂ ಇರಲಿಲ್ಲ. ಆಗೆಲ್ಲ ಹೋಗ್ತಿದ್ರಿ? చూడమ్మా మడక్షిర దగ్గర అక్కడ ఒక వెంకటరమణ స్వామి ఉండారు, అక్కడ పోయి నమస్కారం చేసి వస్తూ ఉంటారు. ಈಗ ಯಾರಾದರೂ ಕೇಳ್ತಾರ ಪಾಪ ಮರಕ್ಷಿರನ? ಹೊಸದು ಹೀಗೆ ಹುಡುಕೋದಾಗೋಯ್ತು. ಶ್ರೀರಾಮಕೃಷ್ಣ ಹತ್ರ ಹುಡುಕಬೇಡಿ, ದೇವ್ರನ್ನ ನೋಡಿ ಅಂತೆ. ಯು ಟ್ರೈ ಟು ಸಿ ಗಾಡ್. ಭಾಳ ಚೆನ್ನಾಗಿ ಹೇಳ್ತಾರವರು. ಈ ಒಂದು ಸಂದರ್ಭಕ್ಕೆ ಅವರ ಈ ಮಾತು ಬಹಳ ಚೆನ್ನಾಗಿದೆ. ಈ ವಾಕ್ಯ ಅದೆಂಥ ಅದ್ಭುತವಾದದ್ದು. ದೇವನಿದ್ದಾನೆ, ಹುಡುಕಬೇಡಿ, ಬದಲಾಗಿ ಕಾಣು. ಯು ಟ್ರೈ ಟು ಸಿ ಹಿಮ್, ಡೋಂಟ್ ಸರ್ಚ್ ಹಿಮ್. ಸರಿಯಾದ ಇಂಗ್ಲಿಷ್. ಡೋಂಟ್ ಸರ್ಚ್ ಹಿಮ್, ಸಿ ಹಿಮ್. ಶ್ರೀರಾಮಕೃಷ್ಣ ಪರಮಹಂಸರ ಈ ನುಡಿ ಸಾಧಕರಿಗೆ ಒಂದು ಮಹಾನ್ ಚೈತನ್ಯವನ್ನು ನೀಡಿದೆ ಎಂದು ತಿಳಿಯಬಹುದು. ನಿಜ, ಈ ಜಗತ್ತಿನ ಬಹುಪಾಲು ಜನರು ಭಗವಂತನನ್ನು ಹುಡುಕುವುದರಲ್ಲೇ ನಿರತರಾಗಿದ್ದಾರೆ ವಿನಃ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಎಷ್ಟು ಜನ ತಿರುಪತಿಗೆ ಹೋಗಿ ಬಂದಿದ್ದೀರಾ? ಎಷ್ಟು ಜನ ತಿರುಪತಿ ಸ್ವಾಮಿನ ನೋಡ್ಕೊಂಡು ಬಂದಿದ್ದೀರಾ? ಎಷ್ಟು ಜನ ತಿರುಪತಿನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಸ್ವಾಮಿನ ಕಂಡು ಬಂದಿದ್ದೀರಾ? ನೋಡಿದ್ದೀರಾ? ಉತ್ತರ ಕಷ್ಟ ಸ್ವಾಮೀಜಿ. ಅವನ ದರ್ಶನವನ್ನು ಪಡೆದಿದ್ದೀರಾ? ಬಂದು ನಿಂದಿಹ ನೋಡಿ ಭೂತಳದಿ ವೈಕುಂಠದ ಆ ಪರಮಾತ್ಮ ಇದ್ದಾನೆ. ದ್ವಾರ ಎಡಬಲದಲ್ಲಿ ಜಯ ವಿಜಯರಿಬ್ಬರು ಸೇರಿ ಸೇವಿಪರ ಅವೆಲ್ಲ ಮಾಡ್ಲಿಕ್ಕಾಗತ್ತ? ಪದಂಡಿ ದವಂಡಿ ನುಗ್ತಾ ಇರ್ತಾರೋ, ಅಲ್ಲಿ ನಿಂತ್ಕೊಳಕ್ಕಾಗಲ್ಲ. ನೀವು ನಿಂತ್ಕೊಳಕ್ಕಾಗಲ್ಲ, ನೀವು ನಿಂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ನೋಡಿದ್ದೀರ, ತಿರುಪತಿ ಸ್ವಾಮಿಯ ಕೃಪೆ. ಅವನು 1 ಲಕ್ಷ ಟಿಕೆಟು, 5 ಲಕ್ಷ ಟಿಕೆಟು, ಎಲ್ಲ ಟಿಕೆಟು ತೊಗೊಂಡಿರ್ತಾನೆ. ಬಟ್ ಅವ್ನು ಕೊನೆಗೆ ಸೇರೋದು ಜನರಲ್ಲೇ ಸೇರೋದು. ಅವನು ಅಲ್ಲಿ ಬೇರೆ ಯಾವ ಕಿಂಡಿ ಇಲ್ಲ ನೋಡೋದಕ್ಕೆ. ಅವನು ಎಲ್ಲ ಕಡೆ ಆ ಒಂದಷ್ಟು ಬಾಗಿಲು ಬರೋವರೆಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬರ್ಬೋದು ಅಷ್ಟೇ ವಿನಃ ಎಂಟ್ರೆನ್ಸ್ ಈಸ್ 1. ದೇವರ ಹತ್ರ ಹೋಗ್ಬೇಕು. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನನ್ನು ಗುಡಿಗಳಲ್ಲಿ, ತೀರ್ಥಕ್ಷೇತ್ರವಾದ ಕಾಶಿ, ಕೈಲಾಸ, ದ್ವಾರಕೆ, ಅಯೋಧ್ಯೆ, ಗಿರಿ, ಕಾನನ, ನದಿ, ಸರೋವರ ಮುಂತಾದ ಸ್ಥಳಗಳಲ್ಲಿ ನಿರಂತರವಾಗಿ ಹುಡುಕ್ತಾ ಇದ್ದಾರೆ.
ಯಾರಾದರೂ ಬಂದು ಹೇಳಿದಾರಾ? ಎಲ್ರೂ ಪ್ರಸಾದ ಕೊಟ್ಬಿಡ್ತಾರೆ. ಏನು ಕೇಳಬೇಡಿ ಸ್ವಾಮೀಜಿ ನೀವು ಮತ್ತೆ ಅಂತ. ಎಲ್ರೂ ಪ್ರಸಾದ ಕೊಡ್ತಾರೆ. ನಿನ್ನೆ ಯಾರೋ ಒಬ್ಬರು ದೇವರು ಸ್ವಾಮಿ ಹೋಗ್ಬಿಟ್ಟು ಅದ್ರದ್ದು ವಿಗ್ರಹ ಕೊಟ್ಬಿಟ್ರು. ಬಾಯಿ ಮುಚ್ಚು ನೋಡ್ತಾರೆ ಪಂಡ್ರಾಪುರದ ವಿಗ್ರಹ ಕೊಟ್ಬಿಟ್ರು. ಬಟ್ ಹ್ಯಾವ್ ಯು ಸೀನ್ ಗಾಡ್? ಶ್ರೀರಾಮಕೃಷ್ಣ ಪ್ರಶ್ನೆ ಇದು. ಕಂಡಿದ್ಯಾ? ಪುರಂದರದಾಸರು ಯಾವಾಗಲೂ ಕಾಣ್ತಾ ಇದ್ರು, ಕನಕದಾಸರು ಕಾಣ್ತಾ ಇದ್ರು. ಕಾಣೋದಿರ್ಲಿ, ಅವನು ತಿರುಗಿಕೊಂಡ, ಅಪ್ಪ ಹಿಂಗ್ ನಾನು ನಿನ್ನ ನೋಡ್ತೇನೆ ಅಂತಿದ್ದೆ. ಅವ್ರ ಹಾಡನ್ನು ಕೇಳಿ, ಆ ಕನಕದಾಸರ ಹಾಡನ್ನು, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಬಾ ಮಗು ಪುಟ್ಟು ಬಾಯಿಲೆ ಬಾಯ್ ಬಾ ಕುತ್ಕೊ, ಎಲ್ಲರೂ ಕುತ್ಕೊಳ್ಳಿ, 4 ಜನ ಕುತ್ಕೊ, ಹರಿಭಕ್ತಿ ಸಾರ ಹೇಳ್ಕೊಡ್ತೀನಿ ಅಂತ ಇವತ್ತು ಯಾರಾದರೂ ತಾಯಿಯಂದ್ರು ಹೇಳ್ಕೊಡ್ತಾರ? ಅಮ್ಮ ಔಟ್ಡೇಟೆಡ್ ಅಂದ್ಬಿಡ್ತಾರೆ. ಆಮೇಲೆ ಅವರು ಅಜ್ಜಿ ಔಟ್ಡೇಟೆಡ್, ಅಮ್ಮ ಔಟ್ಡೇಟೆಡ್. ಹರಿಭಕ್ತಿ ಸಾರ ಹೇಳ್ಕೊಡ್ತಾ ಇದ್ರ? ಹೇಳಿ ನೀವು ಇದೆಲ್ಲನೂ ಮೈನಸ್ ಮಾಡಿಬಿಟ್ಟು ನಮ್ಗೆ ಒಳ್ಳೆ ಸೊಸೈಟಿ ಬರಬೇಕಾದ್ರೆ ತೆಗೆದು ನೋಡಿ, ಪೇಪರ್ ತೆಗೆದು ನೋಡಿ, ಟಿ ವಿ ತೆಗೆದು ನೋಡಿ, ಎಂಥದದು. ಪ್ರಾಣಿಗಳಾದರೂ ವಾಸಿ. ಈ ಮನುಷ್ಯನ ಕೀಳ ಮನಸ್ಸು ಎಲ್ಲಿಗೆ ಬಂದಿದೆ ನೋಡಿ. ಛೆ 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 ಅದನ್ನು ಓದಿದ್ರು ಸ್ನಾನ ಮಾಡಬೇಕು, ಅಂಥ ಸ್ಥಿತಿಗಳು ಬಂದಿದೆ. ಯಾಕೆ ಬಂತು ಅಂದ್ರೆ ನಂದೇ ತಪ್ಪು. ಇವತ್ತು ನಾನು ಹೇಳಿದೆ ಅಲ್ಲಿ ಬೆಳಗ್ಗೆ ಕುಮಾರವ್ಯಾಸ ಭಾರತದ ಮಾತಾಡುವಾಗ ಹೇಳಿದೆ. ನಾನು ಹೇಳ್ಕೊಡ್ತಿದ್ದೀರಾ ನಿಮ್ಮಲ್ಲಿ ಯಾರಾದರೂ ಗೀತೆ ದಿವ್ಸಕ್ಕೆ 1 ಶ್ಲೋಕ ಹೇಳ್ಕೊಡ್ತಿದ್ದೀರಾ? ಇಲ್ಲ. ಯಾರೋ ಇರ್ಬೋದು, ಎಂದರೋ ಮಹಾನುಭಾವರು, ಅಂದ್ರಿಗೂ ವಂದನಮ. ಯಾರು? ಅಮ್ಮ 5,000 ವರ್ಷದಂತೆ ಸ್ವಾಮೀಜಿ ಬೇರೆ ಹೇಳ್ತಾ ಇದ್ರು ಮೊನ್ನೆ ಮೈಕಲ್ಲಿ. ಅದೇ ಯಾಕೆ ವಸ್ತು ಹೇಳ್ಕೊಡು ನನಗೆ. ವಸ್ತೇನಿದೆ? ಏನಿಲ್ಲ. ಮನೆಗಳಲ್ಲಿ ಅವಾಗ ನಾನು ಜ್ಞಾಪಕ ಇದೆ, ಸಾಯಂಕಾಲದೊತ್ತು ಯಾರಾದರೂ ನಿಮಗೆ ನೆಂಟರುಗಳು ಯಾರು ಬಂದು ಬನ್ನಿ 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 ಮೀನಾಕ್ಷಮ್ಮನವ್ರು ಬನ್ನಿ, ವಿಶಾಲಾಕ್ಷಮ್ಮನ ಕೂತು ಬನ್ನಿ ಬನ್ನಿ ಕೂತ್ಕೊಳ್ಳಿ, ಆ ಚಾಪೆ ಹಾಸ್ಬಿಟ್ಟು ಕೂಸ್ಬಿಟ್ಟು ಅವ್ರಿಗೆಲ್ಲ ಮಾತಾಡಿದ್ಮೇಲೆ, ಎಷ್ಟು ದಿವಸ ಆಯ್ತು ನೀವು ಬಂದಿದ್ದೆ ರೀ, ನಮ್ಮ ಹುಡುಗ ಇದ್ದಾನಲ್ಲ ಅವನು, ಅವನ ತಮ್ಮ, ಅವನ ತಂಗಿಯವರೆಲ್ಲ ಹರಿಭಕ್ತಿ ಸಾರ ಹೇಳಿ. ಹೌದೇನ್ರಿ? ಹರಿಭಕ್ತಿ ಸಾರ ಹೇಳಿ. ಹೇ ಕರಿ ಅವ್ರನ್ನ, ಆ 3 ಜನನ ಕರೆದು ಕೂರಿಸ್ಬಿಟ್ಟು ಹೇಳ ಹರಿಭಕ್ತಿ. ನಾವೇನು ದೊಡ್ಡದಾಗಿ ಲತಾ ಮಂಗೇಶ್ಕರು ಅಥವಾ ಕಿಶೋರ್ ಕುಮಾರೋ ಆ ಥರ ದೊಡ್ಡ ಮ್ಯೂಸಿಷಿಯನ್ ಥರ ಹಿಂಗೆ ಕೂತ್ಕೊಂಡ್ಬಿಟ್ಟು ಹೇಳಲ್ಲ, ಶುರು ಮಾಡಲಾ? ನೀವು ದೊಡ್ಡ ಹಾಡು ಇವ್ನು ಹೇಳ್ತಾನೆ, ಶುರು ಮಾಡು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲಿ, ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು, ನಿನ್ನ ಸಮಾನರುಂಟೇ ದೇವ ರಕ್ಷಿಸು ನನ್ನ ಅನವರತ. ಅಯ್ಯೋ ಎಷ್ಟು ಚೆನ್ನಾಗಿ ಹೇಳ್ತಾನ್ರಿ, ಅಯ್ಯೋ ಅಯ್ಯೋ ಅಂತ. ಈಗ ಹೇಳಿಸಿ ನೋಡೋಣ. ಅದಕ್ಕೂ ತಾಕತ್ತು ಬೇಕು, ಶಕ್ತಿ ಬೇಕು. ಇಲ್ಲ, ಬಾಬಾ ಬ್ಲ್ಯಾಕ್ ಶಿಪ್ ಹ್ಯಾವ್ ಎನಿ ವುಲ್, SR 3 ಬ್ಯಾಗ್ಸ್ ಫುಲ್, 1 ಫಾರ್ ಮೈ ಮಾಸ್ಟರ್ 1 ಫಾರ್ ಮೈ ಫ್ರೆಂಡ್, ಅದು ಹೇಳ್ಕೊಡ್ತಾರೆ. ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಟು ಆರ್, ಅದೆಲ್ಲ ಹೋಗ್ಲಿ ಪರವಾಗಿಲ್ಲ, ಈಗ ಬೇರೆ ಹೇಳ್ಕೊಡ್ತಾರೆ. ಅದನ್ನೆಲ್ಲ ನಾವು ಮಕ್ಕಳ ಕೈಲಿ ಹೇಳಿಸ್ಬೋದಾ? ಸಂಸ್ಕೃತಿ ಇದೆಯಾ ನಿಮಗೆ? ಸಂಸ್ಕೃತಿಯವರ ನೀವು ಸನಾತನ ಧರ್ಮವನ್ನು ಪಾಲಿಸೋರ ನೀವು? ಹಾಗಾದರೆ ಸರ್ವಜ್ಞನ ಒಂದೊಂದು ವಚನ ಹೇಳ್ಕೊಡಿ ದಿವಸಕ್ಕೆ. 1 ವಚನ ಸಾಕು, 3 ಲೈನು ಹೇಳ್ಕೊಡಿ ನೋಡೋಣ. ಮಾತೆತ್ರೆ ನಾವು ಸನಾತನ ಧರ್ಮದವರು, ನಾವು ಹೀಗೆ ನಾವು ಹಾಗೆ ಅಂತ ಹೇಳ್ತೀವಿ. ಏನಿದೆ ಅಲ್ಲಿ ಸನಾತನ ಧರ್ಮದಲ್ಲಿ? ಸರ್ವಜ್ಞನ ವಚನ ಹೇಳ್ಕೊಡ್ತೀರಾ? ಇಲ್ಲ. ಶಂಕರ ಭಗವತ್ಪಾದಾಚಾರ್ಯ 2 ಶ್ಲೋಕ ಹೇಳ್ಕೊಡ್ತೀರಾ? ಇಲ್ಲ. ಏನು ಹೇಳ್ಕೊಡ್ತೀರಿ? ಕಂಪ್ಯೂಟ್ರದು ಚಿಕ್ಕ ಮಗುಗೂ ಹುಟ್ಟಿದಾಗಲೇ ಆ ಮಗುಗೆ ಕಂಪ್ಯೂಟರ್ ಕೊಟ್ಬಿಡ್ತೀರಾ? ಅದು ಎಂಥದ್ದು ಮೊಬೈಲ್ ಕೊಟ್ಬಿಡ್ತೀರಾ? ಮೊಬೈಲಿಂದ ನೋಡ್ಕೊಂಡು ಹೋಗ್ತೀರಾ ಅಷ್ಟೇ. ಎಂಥ ಜೀವನ ಬಂದುಬಿಡ್ತೀರಿ. ಮನೆಗಳಲ್ಲಿ ಸಾಯಂಕಾಲ ಆಗ್ತಿದ್ದಂಗೆ ನನಗೆ ಒಂದೊಂದ್ಸರಿ ತುಂಬ ನೋವಾಗುತ್ತೆ. ಎಂಥ ಕಡೆ ಬಂದ್ಬಿಟ್ನಲ್ಲಪ್ಪ ಅಂತ, ಎಂಥ ಕಡೆ ಬಂದ್ಬಿಟ್ಟು ಎಂಥ ಪ್ರಪಂಚ ಬಂದ್ಬಿಡ್ತಲ್ಲಪ್ಪ ಅಂತ. ನಾವಿದ್ದ ಪ್ರದೇಶಗಳಲ್ಲಿ ಸಾಯಂಕಾಲ ಆಗ್ತಾಯಿತ್ತು ಅಂದರೆ ಎಲ್ಲ ಆ್ಯಕ್ಟಿವಿಟೀಸು ಕಡಿಮೆ ಆಗಿಬಿಡೋದು. ಅವ್ರ ಮೇಸ್ಟ್ರು ಅವ್ರು ಬರೋರು, ಅವ್ರ ಆಫೀಸರ್ ಅವ್ರು ಬರೋರು, ಇವರು ಲೆಕ್ಚರರ್ ಇವ್ರು ಬರೋದು, ಇವ್ರ ಮ್ಯಾನೇಜರ್ ಇವ್ರು ಬರೋರು, ಎಲ್ಲರೂ ಅವ್ರವ್ರ ಮನೆಗೆ ಹೋಗೋರು. ಅವ್ರವ್ರ ಮನೇಲಿ ಸಾಯಂಕಾಲದ ಧೂಪ ದೀಪ ಎಲ್ಲ ಹಚ್ಚಿದ ಮೇಲೆ ಒಂದು ಮನೇಲಿ ಸಾಪಾಸ ಹಾಡೋರು, ಒಂದು ಮನೇಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳೋರು, ಇನ್ನೊಂದು ಇದರಲ್ಲಿ ತ್ಯಾಗರಾಜರದ್ದು ಕೃತಿ ಹಾಡೋರು, ಇನ್ನೊಂದು ಕಡೆ ವೀಣೆ ನುಡ್ಸೋರು, ಇನ್ನೊಂದು ಕಡೆ ತಂಬೂರಿನ ಶ್ರುತಿ ಮಾಡಿ ಹೇಳೋರು. ಮಕ್ಕಳಿಗೆ ಬಾ ಮಗು ಒಂಚೂರು ತಂಬೂರಿ ನುಡ್ಸೋ ಅಂತ ಹೇಳೋರು. ನುಡಿಸ್ತೀರಿ? ಈಗ ತಂಬೂರಿನೇ ಇಲ್ಲ, ಎಲ್ಲ ಮ್ಯೂಸಿಯಂ ಬಿಟ್ಟೋಗ್ಬಿಟ್ಟಿದೆ ತಂಬೂರಿಯಲ್ಲಿ.
ಇದೆಲ್ಲ ಸಂಸ್ಕೃತಿ, ಇದೆಲ್ಲ ಸನಾತನ ಧರ್ಮದ ಒಂದೊಂದು ಹೆಜ್ಜೆ. ಸಾಯಂಕಾಲ ಆಗ್ತಿತ್ತು ಅಂದರೆ ದೇವ್ರ ಮುಂದೆ ದೇವ್ರ ನಮ್ಮ ಹಾಡ್ಸೋರು. ಹಾಡಮ್ಮ ಬಾ, ನಾನು ಹಾಡ್ತೀನಿ, ಕೂತ್ಕೊಳ್ಳೋ, ಹಾಡೋಣ ಅಂತ ಹಾಡ್ತೀರಾ. ಟಿ ವಿ ಅದು ಢಣ್ 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 ಅದು ಬರ್ತದೆ. ಟಿ ವಿ ಅದು ಢಣ್ 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 ಢಣ್. ನಮ್ಮ ಅಲ್ಲಿ ಹಾಕಿ ನೋಡ್ತಿರ್ತಾನೆ. ಅಲ್ಲಿ ನಮ್ಮ ಪೇಷಂಟ್ಸ್ ಎಲ್ಲ ಅವ್ನ ಕೈ ಆಪ್ರೇಷನ್ ಮಾಡಿದ್ದೀವಿ, ಕೈ ಹಿಂಗೆ ಇಟ್ಕೊಂಡಿದ್ದಾನೆ, ಇನ್ನೊಬ್ಬ ಕಾಲು ಹಿಂಗೆ ಇಟ್ಕೊಂಡಿದ್ದಾನೆ, ಇನ್ನೊಬ್ಬಗೆ ಕಿವಿ ಆಪ್ರೇಷನ್ ಆಗಿದೆ. ಈ ಎಲ್ಲ ನೋವುಗಳು 4 ಗಂಟೆವರೆಗೆ 4:15ವರೆಗೆ. ಸ್ವಾಮೀಜಿ ನೊಪ್ಪಲು ಏನು ಚಪ್ಪಲ್ ಮಂದಲಿಸ್ತಾರ, ಭಾಳ ಪೈನ್ ಸ್ವಾಮೀಜಿ, ತಡೆಯೋಕ್ಕಾಗಲ್ಲ ರೀ, ನಾವು ಅಗದಿ ರಾಯಚೂರಿಂದ ಬರ್ಲಿಕ್ಕೆ ಹತ್ತೀವಿ, ನಮ್ಗೆ ಇನ್ನೂ ನೋವು ಇದೆ. ಆಯ್ತಪ್ಪ, ರಾಯಚೂರಿನಿಂದ ಬರ್ರಿ. ಇಷ್ಟೆಲ್ಲ 6:30ವರೆಗೆ ಅಷ್ಟೇ. 6:30 ಆದಮೇಲೆ ಏನೇನು ನೋವುಗಳಿತ್ತು, ಯಾವ್ಯಾವ ಮಾತ್ರೆಗಳು ಬೇಕೋ ಯಾವುದು ಬೇಕಾಗಿಲ್ಲ, ಎಲ್ಲ ಹಿಂಗಿಟ್ಕೊಂಡು ಟಿ ವಿನಲ್ಲಿ ನೋಡ್ತಾ ಇರ್ತಾಳೆ. ಆ ಅತ್ತೆ, ಆ ಅತ್ತೆ ಟರ್ನ್ ಹೊಡಿತಾಳೆ. ಕೊನೆ 20 ನಿಮಿಷ ಅತ್ತೆ ಟರ್ನ್ ಹೊಡಿಯೋದು, ಸೊಸೆ ಟರ್ನ್ ಹೊಡಿಯೋದು. ಅದಕ್ಕೆಲ್ಲ ಮ್ಯೂಸಿಕ್ ಎಲ್ಲ ಕೊಟ್ಟಿಗಿರಲ್ಲ. ಪ್ರಹ್ಲಾದ ಶ್ರೀಮನ್ ನಾರಾಯಣನನ್ನು ಅಷ್ಟು ಚೆನ್ನಾಗಿ ನೋಡಲಿಲ್ಲ, ಇವರು ನೋಡ್ತಾ ಇರ್ತಾರೆ ಹೀಗೆ. ಅಲ್ಲ ತಿರುಗಿದ್ಮೇಲೆ ಇನ್ನೇನು ಮಾತಾಡಬೇಕು ಅಂತ ಅಂದಾಗ ಮುಂದುವರಿಯುತ್ತದೆ ಅಂತ ಬರುತ್ತೆ ಧಾರಾವಾಹಿ. ಮುಂದಿನ ವಾರ ಏನೇ ಪ್ರೋಗ್ರಾಮ್ ಇರಲಿ, ಅದು ಯಾವ ಆಶ್ರಮನೋ, ಅದು ಯಾವ ಸ್ವಾಮೀಜಿನೋ, ಯಾವ ದೇವಸ್ಥಾನನೋ, ಯಾವ ಪ್ರೋಗ್ರಾಮ, ಧಾರಾವಾಹಿದು ಫೈನಲ್ ನೋಡಲೇಬೇಕು ನಾವು. ಯಾಕ್ರಿ ಆಶ್ರಮಕ್ಕೆ ಹೋಗ್ತಿದ್ರಿ, ಇವತ್ತು ಇಲ್ಲೇ ಇದ್ದೀರಾ? ಅಯ್ಯೋ ಇರ್ರಿ, ಆಶ್ರಮ ಇದ್ದೇ ಇರುತ್ತೆ, ಧಾರಾವಾಹಿ ಮುಗ್ದೋಗ್ತಾ ಇದೆ, ನಾವು ನೋಡಬೇಕು. ನೀವಲ್ಲ, ಬೇರೆ ಊರಲ್ಲಿ ಪಾಪ ನೀವು ಅವೆಲ್ಲ ದೇವಸ್ಥಾನ ಎಲ್ಲ ಸಂಸ್ಕೃತಿಗಳು ಹೊರಟೋಯ್ತಾ, ಸಂಗೀತ ಹೊರಟೋಯ್ತಾ, ಪರಂಪರೆ ಹೊರಟೋಯ್ತಾ, ದೇವರು, ನಮಸ್ಕಾರ, ಪೂಜೆ, ಆಮೇಲೆ ಸಂಪ್ರದಾಯ, ಸಂಸ್ಕೃತಿ ಎಲ್ಲ ಹೊರಟೋಯ್ತಾ. ಇದೆಲ್ಲ ನಾಶ ಮಾಡಿಬಿಟ್ಟು ನಮ್ಗೊಳ್ಳೆ ಸಮಾಜ ಕೊಡಿದ್ರೆ ಎಲ್ಲಿ ಕೊಡೋಕ್ಕಾಗತ್ತೆ? ಪುಣ್ಯಕೋಟಿಯ ಆ ಕಥೆನ ಕೇಳಿ ಮಕ್ಕಳೆಲ್ಲ ನಾವು ಹತ್ಬಿಟ್ಟು, ಮೇಡಮ್ ಇಂದ್ರಮ್ಮ ಅಂತ ಪುಣ್ಯಕೋಟಿ ಕತೆ ಹೇಳಿ, ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರ ತಾಯಿ ಬಾರೆ ಅಂತ ಎಲ್ಲರಿಗೂ ಕರೆದುಬಿಟ್ಟು, ನೋಡು ನಾ ಹೊರಟೋಗ್ತಾ ಇದ್ದೀನಿ, ನಾನು ಭಾಷೆ ಕೊಟ್ಟಿದ್ದೀನಿ ಹುಲಿರಾಯನಿಗೆ, ಆ ವ್ಯಾಘ್ರನಿಗೆ ನಾ ಭಾಷೆ ಕೊಟ್ಟಿದ್ದೀನಿ, ನಾ ಭಾಷೆ ಉಳಿಸ್ಕೋಬೇಕು, ಈ ಮಗು ನಿಂದು, ಈ ಮಗು ಕಂದಮ್ಮ ನಿಮ್ದು. ಮನುಷ್ಯನಲ್ಲೇ ಅದರದ್ದು 1% ಬಂದಿದ್ರು ಸಾಕು, ರಾಮರಾಜ್ಯ ಆಗ್ಬಿಟ್ಟಿರೋದು. ಆ ಬೇರೆ ಹಸುಗಳೆಲ್ಲ ಬಂದು ನಿಂತ್ಕೊಂಡಿವೆ. ಈ ಪುಣ್ಯಕೋಟಿ ಹೇಳುತ್ತೆ, ಈ ಮಗು ನಿಂದು, ಇದಕ್ಕೆ ಹಾಲು ಕೊಡಿಸು, ಇದಕ್ಕೆ ಕಾಪಾಡು, ಬೆಟ್ಟದ ಹತ್ರ ಮಾತ್ರ ಕಳಿಸ್ಬೇಡ, ವ್ಯಾಘ್ರ ಇದಾನಲ್ಲಿ ಅಂತ ಹೇಳಿದ ಪುಣ್ಯಕೋಟಿಯ ಕಥೆ ನಿಮ್ಗೆ ಗೊತ್ತಿಲ್ವಾ? ಆ ಕಥೆಯ ಅಂತ್ಯ ಏನಾಯ್ತು? ಎಲ್ಲ ಕೊಟ್ಟು ಅಷ್ಟು ದೂರ ಹೋಗುತ್ತೆ, ಮತ್ತೆ ಮಗುನ ನೋಡುತ್ತೆ, ಅಮ್ಮ ಅಂತ ಕರೆಯುತ್ತೆ ಕರು. ಆ ತಾಯಿ ಮತ್ತೆ ಕರು ನೋಡುತ್ತೆ, ಆ ಮಗುನ ಮುದ್ಸುತ್ತೆ. ಆದರೆ ಮಾತು ಕೊಟ್ಟಿದ್ದೀನಲ್ಲ, ಮನುಷ್ಯನಲ್ಲಿ ಇದಿದೆಯಾ? ಈ ಒಂದು ಇದು ಗುಣ ಇದೆಯಾ ಹೇಳಿ, ಬೇರೆ ಏನು ಹೇಳಬೇಡಿ. ಆ ಪ್ರಾಣಿ ಅಂತ ಹೇಳ್ತೀವಿ, ಪುಣ್ಯಕೋಟಿಗಿರುವಂತಹ ಈ ಒಂದು ಗುಣ ಇದೆಯಾ ಹೇಳಿ ನೀವು ಮನುಷ್ಯನಲ್ಲಿ? ಅಷ್ಟು ದೂರ ಹೋಗುತ್ತೆ. ಈ ಕರು ಗೊತ್ತು, ತಾಯಿ ಹುಲಿರಾಯ ತಿನ್ಬಿಡ್ತಾನೆ ತಾಯಿಗೆ, ಮತ್ತೆ ಹೋಗಿ ಅಳುತ್ತೆ, ಅದು ಅಳುತ್ತೆ. ಆದರೆ ಆ ಎಲ್ಲ ಹಸುಗಳಿಗೆ ಹೇಳಿರುತ್ತೆ, ಇದು ನಿಮ್ಮ ಮಗು, ನೀವು ಇಟ್ಕೊಳ್ಳಿ ಅಂತ. ಎಂಥ ಒಂದು ಅನುಬಂಧ, ಎಂಥ ಒಂದು ಹೃದಯದ ಸಂಬಂಧ. ಅಲ್ಲಿ ಹೋಗಿ ಏನಾಯ್ತದು, ಆ ಹುಲಿರಾಯನಿಗೆ ನಾಚಿಕೆ ಆಗ್ಬಿಡುತ್ತೆ. ಪುಣ್ಯಕೋಟಿ ಬರುತ್ತೆ, ಖಂಡವಿದೆಕೋ, ಮಾಂಸವಿದೆಕೋ. 65 ವರ್ಷದಿಂದ ಹೇಳಿದ ಈ ಪದಗಳು, ಖಂಡವಿದೆಕೋ, ಮಾಂಸವಿದೆಕೋ, ತಗೋ ನಾನು ಹೇಳಿದ್ದೆ, ನಾನು ಬರ್ತೀನಿ ಅಂತ ಬಂದಿದ್ದೀನಿ ಅಂದಾಗ ಹುಲಿರಾಯ ಆ ಪುಣ್ಯಕೋಟಿನ ನೋಡ್ಬಿಟ್ಟು ಬೆಟ್ಟದ ಮೇಲಿಂದ ಬಿದ್ದು ಸತ್ತು ಹೋಗ್ಬಿಡುತ್ತದೆ. ಎಂಥ ಕತೆ ರೀ ಇದು, ಎಂಥ ಜೀವನದ ಆ ಮೌಲ್ಯಗಳನ್ನು ತೋರಿಸ್ಕೊಡುತ್ರಿ. ಇವತ್ತು ಏನಾಯ್ತ್ರಿ? ಸಂಬಂಧಗಳೇ ಇಲ್ಲ, ಎಲ್ಲ ಛಿದ್ರವಾಗ್ಬಿಟ್ಟಿದೆ ಸಂಬಂಧಗಳು. ಇನ್ನೇನು ಹೇಳಿ? ನನಗೆ ಈ ಹೋದ ತಿಂಗಳು ಅನ್ಸುತ್ತೆ, ಕುಣಿಗಲ್ಲಲ್ಲಿ ಅಲ್ಲೊಂದು ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ನಾನು ಹೇಳಿದೆ, ನೋಡಪ್ಪ ನಾನು ಬರ್ತಿದ್ದೀನಿ, ಆದ್ದರಿಂದ ನಾನು ಇರೋ ಅಷ್ಟು ದಿವಸ ನೀವು ಡಿ ಜೆ ಹಾಕಿ ಕುಣಿದ್ರೆ ನಾನು ಬರೋದಿಲ್ಲ, ಕಾಲೇಜೆಲ್ಲ ಇದೆ ಅಂತ ಹೇಳ್ತಾರೆ, ಕಾಲೇಜ್ ಹುಡುಗರು ಇದ್ದಾರೆ ಅಂದರೆ ಏನಾದರೂ ಒಳ್ಳೇದು ಮಾಡಿ ಬರ್ತೀನಿ. ಪುಣ್ಯಕೋಟಿ ಮಾಡಿದ್ರು.
ಅಲ್ಲಿ ಕೂತಿರೋ 3,000 ಜನ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಅವರು ಆ್ಯಕ್ಟ್ ಮಾಡಿದ್ರು ಪುಣ್ಯಕೋಟಿ. ನಾನು ಹೇಳಿದೆ, ನಿಮ್ಮನ್ನು ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ, ಕಾಲೇಜ್ ಹುಡುಗರು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಪುಣ್ಯಕೋಟಿ. ಮಾಡಿಸ್ತೀರಾ ನೀವು ನಿಮ್ಮ ಮಕ್ಕಳ ಸ್ಕೂಲಲ್ಲಿ? ಇಲ್ಲ. ಮ್ಯೂಸಿಕ್ ಹಾಕೋದು, ಕುಣಿಯೋದು, ಇವರು ಕುಣಿಯೋದು, ಕೂತಿರೋರು ಕುಣಿಯೋದು. ಎಲ್ಲೋಯ್ತು ಆ ಸಂಸ್ಕೃತಿ? ನಮ್ಮ ಸ್ಕೂಲ್ನಲ್ಲಿ ಕಾವ್ಯ ವಾಚನ ಇರ್ತಿತ್ತು. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಾತುಲನ ತಳೋದರಿಯ ಮಾವನ ಅಧಿಕ ಭುಜಬಲದಲ್ಲಿ ಕಾದಿ ಗೆಲ್ಲಿದಿಹ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರ ನಾರಾಯಣ ಅಂತ ಹೇಳ್ತಾರೆ. ಭಾಮಿನಿ ಷಟ್ಪದಿ, ಕುಮಾರವ್ಯಾಸ ಭಾರತದ್ದು. ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರ ನಾರಾಯಣ. ಆ ಒಂದು ಭಾಮಿನಿ ಷಟ್ಪದಿಯನ್ನು ಕಲ್ತರೆ ಯಾರ್ಯಾರು ಹೆಂಗೆ ಕರಿಬೇಕಂತ ಗೊತ್ತಾಗುತ್ತೆ ನಮ್ಮ ಹುಡುಗರಿಗೆ. ಅಣ್ಣನ ಅವ್ಯಯ ನಾದಿನಿಯ ಹೆಮ್ಮನ ಆ ಮೊಮ್ಮಗನ ಏನು ಪದಗಳು ಉಪಯೋಗಿಸ್ತಾನೋ ಹೇಳ್ಕೊಟ್ಟಿದ್ದೀರಾ? ಇಲ್ಲ, ಯಾವುದೂ ಇಲ್ಲ. ಮತ್ತು ನಮ್ಗೆ ಒಳ್ಳೆ ಸಮಾಜ ಬೇಕು ಅಂದರೆ ಪುಣ್ಯಕೋಟಿ ಕಥೆ ಒಂದೇ ಸಾಕು, ನಮ್ಮ ಜೀವನ ಪೂರ್ಣ ಬದಲಾಗ್ಬಿಡುತ್ತೆ. ಪ್ರಾಣಿ ಅಂತ ಹೇಳ್ತೀವಿ ಅದಕ್ಕೆ. ಖಂಡವಿದೆಕೋ ಮಾಂಸವಿದೆಕೋ ತಗೋ, ನಾನು ಹೇಳಿದ್ದೆ ನಿಂಗೆ ನಾ ಬರ್ತೀನಿ ಅಂತ ತಗೋ. ಆ ಹುಲಿರಾಯನಿಗೆ ಎಷ್ಟು ನೋವು ಆಗ್ಬಿಡ್ತು ಅಂದರೆ, ಆ ಹುಡುಗ ಆ್ಯಕ್ಟ್ ಮಾಡಿದ ಹುಡುಗಂಗೆ ನಾನು ಕರೆದು ಅಪ್ರಿಷಿಯೇಟ್ ಮಾಡಿದೆ. ಈಗ ಇಲ್ಲಿ ಏನು ಕಾಣ್ತೀರಾ ಹೇಳಿ? ಆ ಹುಡುಗರಲ್ಲ, ನಾವು ತಿರುಗಿಸಿದ ಕತೆ, ನಾವು ತಿರುಗಿಸಿದ ಚಿತ್ರ. ನಂಗೆ ಡ್ಯಾನ್ಸ್ ಗೀನ್ಸ್ ಮಾಡಿದ್ರೆ ನಾ ಬರಲ್ಲ ಅನ್ನಲ್ಲ, ಅವ್ರು ಹೀಗೆ ಮಾಡಿ. ನೀವು ಹೇಳಬೇಕು ಟೀಚರ್ಗಳಿಗೆ, ಮಾರ್ಕ್ಸ್ ಅಲ್ಲ ಮೇಡಮ್ ನಂಗೆ ಬೇಕಾಗಿರೋದು, ಮನುಷ್ಯತ್ವ ಬೇಕು ನಮ್ಮ ಹುಡುಗಂಗೆ ಅಂತ ಹೇಳಬೇಕು ನೀವು. ನಾವೆಲ್ಲ ಈವರೆಗೂ ಯಾರಿಗೂ ಗೋಚರವಾಗಿಲ್ಲ ಭಗವಂತ. ಕಾರಣ ಅವನು ಸರ್ವಾಂತರ್ಯಾಮಿ, ಎಲ್ಲೆಲ್ಲೂ ಇದ್ದಾನೆ ಎಂಬ ಅಂಶವನ್ನು ಅರಿತೂ ಸಹ ಹುಡುಕುವುದನ್ನು ಮಾತ್ರ ಈ ಮನುಜ ಬಿಟ್ಟಿಲ್ಲ ಅಲ್ವಾ? ಎಂತ ವಿಪರ್ಯಾಸ ನೋಡಿ. ಸರ್ವಾಂತರ್ಯಾಮಿ ಸ್ವಾಮಿ, ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಇಲ್ಲಿದೆ, ಎಲ್ಲ ಕಡೆ ಇದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಎಲ್ಲ ಹೇಳ್ತೀವಿ, ಮತ್ತೆ ಹುಡುಕಕ್ಕೆ ಹೋಗ್ತೀವಿ ದೇವ್ರನ್ನ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಹಾಗೆ ಭಗವದ್ ದರ್ಶನ ಹೊಂದಲು ವೇದ, ಪುರಾಣ, ಶಾಸ್ತ್ರ, ಉಪನಿಷತ್ತು, ಗೀತೆ, ಬೈಬಲ್, ಕುರಾನ್, ಗ್ರಂಥ ಸಾಹೇಬ ಇತ್ಯಾದಿಗಳಲ್ಲಿ ತನ್ನ ಸರ್ವಸ್ವವನ್ನು ಸರ್ವಶಕ್ತಿಯನ್ನು ವ್ಯಯ ಮಾಡಿದಾಗ್ಯೂ ಭಗವಂತನ ಕಿಂಚಿತ್ ಇರುವಿಕೆಯ ಅರಿವು ಪಡೆಯಲಿಕ್ಕಾಗಿಲ್ಲ. ಪದಗಳು ನೋಡಿ ಹೇಗಿದೆ. ಇರುವಿಕೆಯ ಅರಿವು, ಕಿಂಚಿತ್ ಇರುವಿಕೆಯ ಅರಿವು ಪಡೆಯಲಿಕ್ಕಾಗಲಿಲ್ಲ. ಯಾಕೆಂದ್ರೆ ಈಸ್ ಸರ್ಚಿಂಗ್ ಇನ್ ಎ ರಾಂಗ್ ವೇ. ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನಿರುವೆ. ಸನ್ಯಾಸದೊಳಿಲ್ಲ, ವೈರಾಗ್ಯದೊಳಿಲ್ಲ, ಕಾಶಿಯಲ್ಲಿಲ್ಲ, ಕೈಲಾಸದೊಳಿಲ್ಲ, ರಾಮೇಶ್ವರದಿಲ್ಲ. ಎಲ್ಲಿದ್ದೀನಿ? ಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ದೊರೆಯುವೆ ನಾನು. ಶಬರಿಗಿತ್ತು ಶ್ರದ್ಧೆ, ಪ್ರಹ್ಲಾದನಿಗಿತ್ತು ಶ್ರದ್ಧೆ, ಧ್ರುವನಿಗಿತ್ತು ಶ್ರದ್ಧೆ, ಕನಕನಿಗಿತ್ತು ಶ್ರದ್ಧೆ, ಪುರಂದರದಾಸರಿಗಿತ್ತು ಶ್ರದ್ಧೆ, ಮೀರಾಬಾಯಿಗಿತ್ತು ಶ್ರದ್ಧೆ, ಆಂಡಾಳಿಗಿತ್ತು ಶ್ರದ್ಧೆ. ಆಂಡಾಳ್ ಬಹಳ ಸ್ಪೃದ್ರೂಪಿ ಗೊತ್ತಾ ನಿಮಗೆ? ಶಿ ವಾಸ್ ವಂಡರ್ಫುಲ್. ಹಿ ಗಾಟ್ ಹರ್ ತುಳಸಿ ತೋಟದಲ್ಲಿ ಅವಳಿಗೆ ಸಿಕ್ಕಿದ್ದ ಆ ಮಗು, ಹೆಣ್ಣು ಮಗು, ತುಳಸಿ ತೋಟದಲ್ಲಿ ಸಾಕೊಂಡಿದ್ದ ಅವನು ಪೂಜಾರಿ. ದಿವಸ ಅವನು ಪೂಜೆ ಮಾಡ್ತಿದ್ದ. ಆ ಮಗು ಅಷ್ಟು ಚೆನ್ನಾಗಿದ್ಲಂತ ಅವಳು ಆಂಡಾಳ್. ಆ ರಾಜ ನಾನು ಅವಳು ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ಅವನು ಹೇಳ್ದ, ನಾನು ಪೂಜಾರಿ, ಬಡ ಪೂಜಾರಿ, ನೀನು ಹೇಳ್ತೆ ನನಗೆ ಗೊತ್ತಿಲ್ಲ, ಅವಳನ್ನೇ ಕೇಳೋದು. ಅವಳಿಗೆ ರಾಜ ಮಾತಾಡಲ್ಲ, ತಂದೆ ಹೇಳ್ತಾನೆ, ನೋಡಮ್ಮ ಹೀಗೆ. ಇಲ್ಲ, ನಾನು ಆಗಲೇ ಯಾರನ್ನೋ ಒರೆಸ್ಕೊಂಡ್ಬಿಟ್ಟಿದ್ದೀನಿ. 2025 2024 ಹೇಳ್ತಾನೆ. ಇಲ್ಲ, ಶ್ರೀರಂಗನನ್ನು ನಾನು ಪೂರ್ಣವಾಗಿ ಅವನಲ್ಲಿ ನಾನು ಶರಣಾಗತಿ ಹೊಂದಿದ್ದೀನಿ. ನನಗೇನಾದರೂ ಮದುವೆ ಮಾಡಬೇಕಾದ್ರೆ ಶ್ರೀರಂಗನಿಗೆ ನೀವು ಮದುವೆ ಮಾಡಬೇಕು. ಮೈ ರೋಮಾಂಚನವಾಗುತ್ತೆ ಅದು ಕೇಳಿದ್ರೆ. ಇದನ್ನು ಅವ್ರ ತಂದೆ ಆ ರಾಜನಿಗೆ ಹೇಳ್ತಾರೆ, ಅಪ್ಪ ನಾನೇನಪ್ಪ ಮಾಡಲಿ, ಕತ್ತಿ ತೆಗೆದು ಬಿಡ್ತೀನಿ. ನೀನು ಕತ್ತಿ ಎಲ್ಲ ಏನಾದರೂ ತೆಗಿ, ಏನಾದರೂ ಮಾಡು. ಅವಳು ಮನಸ್ಸು ಬದಲಾಯಿಸಲ್ವಂತೆ, ಶ್ರೀರಂಗನನ್ನೇ ಮದುವೆ ಆಗ್ತಾಳಂತೆ. ಏನಾಯ್ತಾಗ? ಮಹಾರಾಜನು ಬದಲಾಗ್ಬಿಟ್ಟ. ನಾನೇ ನಿಂತು ಮದುವೆ ಮಾಡಿಸ್ತೀನಿ ಎಂದು ಶ್ರೀರಂಗನಿಗೆ ಮದುವೆ ಮಾಡಿಸ್ತಾ ಇದ್ದಾರೆ.
ಶ್ರೀರಂಗ ಅಲ್ಲಿದ್ದಾನೆ, ಇವ್ರ ಮದುವೆ, ತಂದೆ ಎಲ್ಲಾನು ಯಾವ್ಯಾವ ಇದು ಏನದು ಶಾಸ್ತ್ರವಾಗೆಲ್ಲ ಆಗಿದೆ. ಆ ವಧು ಬಂದಿದೆ, ಆ ವಧುಗೆಲ್ಲ ಪೂಜೆ ಆಗಿದೆ. ಇನ್ನೇನು ವರನಿಗೆ ಅರ್ಪಿಸ್ಬೇಕು ವಧುಗೆ ಅಂದಾಗ ತಂದೆಗೆ ನೋಡಿ ಅವಳು ನಮಸ್ಕಾರ ಮಾಡ್ತಾಳೆ, ಆಂಡಾಳು. ಎಲ್ಲರೂ ನೋಡ್ತಾ ಇದ್ದಂಗೆನೆ ಮಹಾರಾಜನೂ ನೋಡ್ತಾ ಇರ್ತಾನೆ ಅವಳನ್ನ, ಅಷ್ಟು ಸ್ಫುರದ್ರೂಪಿಯಾಗಿದ್ದಾಳೆ. ನೇರ ನಡ್ಕೊಂಡು ಹೋಗಿ ಶ್ರೀರಂಗನ ಪಾದದೊಳಗೆ ಸೇರ್ಕೊಂಡ್ಬಿಡ್ತಾಳೆ. ಎಂಥ ಕಥೆಗಳಿತ್ರಿ, ಎಂಥ ಜೀವನ ಇತ್ರಿ, ಎಂಥ ಪಾವಿತ್ರತೆ ಇತ್ರಿ. ಎಲ್ಲೋ ಹುಡುಕುವೆ ಕಾಣದ ದೇವರು ಕಣ್ಣು ಮಣ್ಣುಗಳ ಗುಡಿಯಲ್ಲಿ. ಒಂದು ಅಶ್ವತ್ಥದೊಂದು ಹಾಡಿದೆ, ಎಲ್ಲೋ ಹುಡುಕುವೆ ಕಾಣದ ದೇವರು ಕಲ್ಲು ಮಣ್ಣೊಳಗಡೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ, ಪ್ರೀತಿ ವಾತ್ಸಲ್ಯಗಳ ಅಲ್ಲಿ ನೋಡಕ್ ಹೋಗಲ್ಲ, ಅಲ್ಲೆಲ್ಲೋ ನೋಡ್ಕೊಂಡು ಬರ್ತೀಯ ಅಂತ. ಅದನ್ನ ಇನ್ನೇ ನಾನು ಉದಾಹರಣೆ ಕೊಟ್ಟಿದ್ದೀನಿ. ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ದಿವ್ಯ ಜೀವನದ ಸಾರವೇ ಭಗವಂತನನ್ನು ಹುಡುಕುವುದಲ್ಲ, ಬದಲಾಗಿ ಕಾಣುವುದು. ಬಹಳ ಕಷ್ಟ ಭಗವಂತನನ್ನು ಕಾಣೋದು. ಹುಡುಕ್ಬೋದಷ್ಟೇ, ಬೇಕಾದಷ್ಟು ಟ್ರಾವೆಲ್ ಏಜೆನ್ಸೀಸ್ ಇದೆ, ಫೋನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಟಿಕೆಟ್ ಬುಕ್ ಮಾಡಿ ಹೋಗಿ ಹುಡುಕ್ಬೋದಷ್ಟೇ. ಕಾಣೋದು ಎಲ್ಲಿ ಗೊತ್ತಾ? ಕೂತಿರೋ ಕಡೆಯೇ, ನಿಮ್ಮ ಮನೆ ದೇವ್ರ ಮಂದಿರದಲ್ಲೇ, ನಿಮ್ಮ ಮನೆಯ ಮಂದಿರದಲ್ಲಿಯೇ ಪರಮಾತ್ಮನ ಕಾಣಬಹುದು. ಈ ಮುಂದಿನ ವಾರ ಶ್ರೀರಾಮಕೃಷ್ಣರ ಈ ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಮುಂದಿನ ಶನಿವಾರ ತರಗತಿ ಇದೆ, ಮುಂದಿನ ಭಾನುವಾರನೂ ತರಗತಿ ಇದೆ. ಆದಷ್ಟು ಹೆಚ್ಚು ಭಜನೆಗಳನ್ನು, ನಾಮ ಸಂಕೀರ್ತನೆಗಳನ್ನ ಅಭ್ಯಾಸ ಮಾಡಿಕೊಳ್ಳೋಣ. ಬುಧವಾರ ಇಲ್ಲಿ ಶಿವನ ಪೂಜೆ ಆಗುತ್ತೆ, ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡ್ತೀವಿ. ಈ ಸರಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ನೀವು ಅದಕ್ಕೆ ಸಮ್ಮತಿ ಕೊಡಬೇಕು. ಏನಂದರೆ 5:30ಯಿಂದ 7:30 ಒಂದು ಸೆಷನ್ನು. ಎಲ್ಲ ಉಪವಾಸದಲ್ಲಿರ್ತೀರ, ಬಹಳ ಕಷ್ಟವಾಗುತ್ತೆ ನೋಡಲಿಕ್ಕೆ, ಆಮೇಲೆ ಹಾಡಿಸ್ಲಿಕ್ಕೂ ಕಷ್ಟವಾಗ್ತದೆ. 7:30ಗೆ ನಮ್ಮ ಆಶ್ರಮದವ್ರಿಗೆ ಅಲ್ಲಿ 3 ಜನ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಹೇಳಿಬಿಟ್ಟು ಒಳ್ಳೆ ಪ್ರಸಾದವನ್ನು ಹೊಡ್ತೀವಿ. 7:30ಯಿಂದ 8 ಗಂಟೆವರೆಗೊಂದು ಬ್ರೇಕು, ಕಮರ್ಷಿಯಲ್ ಬ್ರೇಕ್ ಅಲ್ಲ, ಇದು ನಿಜವಾದ ಬ್ರೇಕು. 8 ಗಂಟೆಗೆ ಮತ್ತೆ ಕೂತ್ಕೊಂಡು 9-9:30ವರೆಗೆ ಹಾಡಿಬಿಟ್ಟು, ಯಾಕೆಂದರೆ ಬೇರೆ ಎಲ್ಲೂ ಸ್ಥಳ ಇಲ್ಲ, ಶಿವನ ದೇವಸ್ಥಾನ ತೆಗೆದಿಲ್ಲ, ಹಾಗಾಗಿ ಇಲ್ಲೇ ನಾವು ಏನು ರಾಮಮೂರ್ತಿ, ಬಾಲಾಜಿ, ರಾಮನಾಥ್, ಬಾಬೂಜಿ, ಕೃಷ್ಣಮೂರ್ತಿಜಿ, ಎಲ್ಲರಿಗೂ, ನಾಗರಾಜ್ ಜಿ, ಸುಧಾಕರ್ ಜಿ, ಎಲ್ಲರಿಗೂ ಹೇಳ್ತೀವಿ. ಸರಿನಾ ಈ ಐಡಿಯಾ? ಇಲ್ಲೇ ಶಿವನ ಲಿಂಗವನ್ನು ಇಟ್ಟು ಅದಕ್ಕೆಲ್ಲ ಅಭಿಷೇಕ ಎಲ್ಲ ಮಾಡಿ ಹಾಡೋಣ. ಆಮೇಲೆ ರುದ್ರವನ್ನು ಹೇಳೋಣ. ಅಯ್ಯೋ, ರುದ್ರವನ್ನು ಹೇಳೋರು ರೆಡಿ ಆಗ್ತಿದ್ದಾರೆ ಇವ್ರುಗಳು ಹೇಳ್ತಾರೆ ಈಗ ರುದ್ರ. ಸೊ ನೀವು ಅರ್ಧ ಅವ್ರ ಅರ್ಧ ಹೇಳ್ಬೋದು ರುದ್ರವನ್ನು ಹೇಳಿ ಶಿವನ ಪೂಜೆಯನ್ನು, ಶಿವರಾತ್ರಿಯನ್ನು ಒಳ್ಳೆಯ ಅರ್ಥಗರ್ಭಿತವಾಗಿ ಮಾಡೋಣ. ಒಪ್ಗೆನಾ? ప్రసాద్ మెను ఆమెటికి చెప్తాను. ಶಿವನ ಹಾಡು ಶಿವರಾತ್ರಿಗೆ ಹಾಡ್ದಂಗೂ ಆಗುತ್ತೆ, ನಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ. ತಗೊಳಪ್ಪ, 15ನೇ ಪುಟ ನಾ ಹಾಡ್ತೀನಿ, ನೀವು ನೋಡ್ಕೊಳ್ಳಿ. ನೋಡ್ಕೊಳ್ಳಿ.
ಮರ್ಕಟನು ತನುವೆಂಬ ವೃಕ್ಷವನೇರಿ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸಿ ವಿಷಯಗಳೆಂಬ ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಭವದತ್ತ ಮುಖವಾಗಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸಿ ವಿಷಯಗಳೆಂಬ ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಮನವೆಂಬ ಮರ್ಕಟನ ನೆನೆಯೆಂಬ ಪಾಶದಿ ಕಟ್ಟಿ ಮನವೆಂಬ ಮರ್ಕಟನ ಮನವೆಂಬ ಮರ್ಕಟನ ಮನವೆಂಬ ಮರ್ಕಟನ ನೆನೆಯೆಂಬ ಪಾಶದಿ ಕಟ್ಟಿ ಈ ಮನವೆಂಬ ಮರ್ಕಟನ ನೆನೆಯೆಂಬ ಪಾಶದಿ ಕಟ್ಟಿ ಎನ್ನನುಳಿಸಿಕೊಳ್ಳಯ್ಯ 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 ಅಖಂಡೇಶ್ವರ ಎನ್ನನುಳಿಸಿಕೊಳ್ಳಯ್ಯ ಎನ್ನನುಳಿಸಿಕೊಳ್ಳಯ್ಯ ಅಖಂಡೇಶ್ವರ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯವೆಂಬ ಶಾಖೆಗೆ ಹಾರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸಿ ವಿಷಯಗಳೆಂಬ ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಮನವೆಂಬ ಮರ್ಕಟನ ನೆನೆಯೆಂಬ ಪಾಶದಿ ಕಟ್ಟಿ ಈ ಮನವೆಂಬ ಮರ್ಕಟನ ಮನವೆಂಬ ಮರ್ಕಟನ
ಎಂಬ ಪಾಶದಿ ಕಟ್ಟಿ ಎನ್ನನುಳಿಸಿಕೊಳ್ಳಯ್ಯ 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 ಅಖಂಡೇಶ್ವರ ಎನ್ನನುಳಿಸಿಕೊಳ್ಳಯ್ಯ ಅಖಂಡೇಶ್ವರ 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 ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವ ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿಃ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು.